निर्गुणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते। धर्म विज्ञान वैराग्य परमैश्वर्यशालिनः आनन्दतीर्थ भगवत्पदान् वन्दे निरन्तरम्। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव। आनन्दतीर्थोपदिष्टो निधिर्नारायणः ह्वयः प्रदर्शितो येन सम्यक् जयतीर्थं तमाश्रये। दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमोऽत्यन्तदयालवे। वादे विजयशीलाय वरदाय वरार्थिनां वदान्यजनसिंहाय वरदेन्द्राय ते नमः। विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुमापादमौलिपर्यन्तं। गुरूणामाकृतिं स्मरेत्तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। ಶ್ರೀಗುರುಭ್ಯೋ ನಮೋ ನಮಃ. ಹರಿ ಓಂ. ಎಲ್ಲರೂ ಹೇಳಿ. ವಾದೇ ವಿಜಯಶೀಲಾಯ ವರದಾಯ ವರಾರ್ಥಿನಾಂ ವದಾನ್ಯ ಜನಸಿಂಹಾಯ ವರದೇಂದ್ರಾಯ ತೇ ನಮಃ. ವರದೇಂದ್ರರಿಗೆ ಕೇಳಿಸುವಷ್ಟು ಗಟ್ಟಿಯಾಗಿ ಹೇಳಿದರೆ ಸಾಕು. ವರ ಕೊಡುವ ಪ್ರಭುಗಳು ಜಗತ್ತಿನಲ್ಲಿ ತುಂಬ ಇದ್ದಾರೆ. ವರ ಕೊಡುವವರು ತಮಗೆ ಬೇಡಾದ ವಸ್ತುಗಳನ್ನು ನಮಗೆ ಕೊಟ್ಟಿರ್ತಾರೆ. ಯಾಕೆಂದರೆ ಅವರಿಗೆ ಬೇಡಾದ ವಸ್ತುಗಳನ್ನೇ ನಾವು ಬೇಡಿರ್ತೇವೆ. ರಾಯರ ಹತ್ರ ನಾವೇನು ಬೇಡಿರ್ತೇವೆ, ಯಾರಪ್ಪನಾಣಿಗೂ ತತ್ವಜ್ಞಾನ ಬೇಕು ಅಂತ ಯಾವನು ಬೇಡುವುದಿಲ್ಲ, ವಿಷ್ಣು ಭಕ್ತಿ ಬೇಕು ಅಂತ ಬೇಡುವುದಿಲ್ಲ, ಗುಣವಂತಿಕೆ ನನ್ನಲ್ಲಿ ಅಭಿವೃದ್ಧಿಸಬೇಕು ಅಂತ ಬೇಡುವುದಿಲ್ಲ, ಗುಣಗಳು ನನ್ನಲ್ಲಿ ಅಭಿವ್ಯಕ್ತವಾಗಬೇಕು ಅಂತ ಬೇಡುವುದಿಲ್ಲ. ನನ್ನ ಮಗ 2 ಹೊತ್ತು ಸಂಧ್ಯಾವಂದನ ಮಾಡಲಿ ಅಂತೇಳಿ ರಾಯರಾಣಿಗೂ ಯಾರು ಬೇಡಿರೋದಿಲ್ಲ. ಇವು ರಾಯರಲ್ಲಿ ಇರಬೇಕಾದ ಅವರು ಕೊಡುವ ವರಗಳು. ನಾವು ಬೇಡಿದ ವರಗಳು ಮದುವೆ ಆಗಬೇಕು, ಮಕ್ಕಳಾಗಬೇಕು, ಮನೆ ಆಗಬೇಕು, ಮಠ ಆಗಬೇಕು, ರೊಕ್ಕ ಬರಬೇಕು, ಐಶ್ವರ್ಯ ಬರಬೇಕು, ಶತ್ರುಗಳು ಸತ್ತು ಹೋಗಬೇಕು, ವಿಷ್ಣು ಭಕ್ತರನ್ನು ಚೆನ್ನಾಗಿ ದ್ವೇಷ ಮಾಡಿರಬೇಕು. ಯಾಕೆ ನಮ್ಮ ಶತ್ರು ವಿಷ್ಣು ಭಕ್ತನೇ ಆಗಿರ್ತಾನೆ. ಇಸ್ಲಾಮಿಕ್ ಧರ್ಮದವರು ಯಾರು ನಮ್ಮ ಶತ್ರುಗಳಾಗಿಲ್ಲ, ಕ್ರಿಶ್ಚಿಯನ್ ಧರ್ಮದವರು ನಮ್ಮ ಶತ್ರುಗಳಾಗಿಲ್ಲ, ನಾಸ್ತಿಕ ನಮ್ಮ ಶತ್ರು ಆಗಿಲ್ಲ, ಇನ್ನೊಬ್ಬ ಯಾರೋ ದೇವರನ್ನು ಬೈಯುವವ ನನ್ನ ಶತ್ರು ಆಗಿಲ್ಲ. ನನ್ನ ಶತ್ರು ದೇವರನ್ನು ಆರಾಧನೆ ಮಾಡುವವನೇ ಆಗಿದ್ದಾನೆ. ನನ್ನ ಶತ್ರು ಯತಿಯೇ ಆಗಿದ್ದಾನೆ. ನನ್ನ ಶತ್ರು ವಿದ್ವಾಂಸನೇ ಆಗಿದ್ದಾನೆ. ನನ್ನ ಶತ್ರು ಬಂಧುವೇ ಆಗಿದ್ದಾನೆ. ನನ್ನ ಶತ್ರು ಬಳಗದವರೇ ಆಗಿದ್ದಾನೆ. ನಿತ್ಯದೊಳಗೆ ನಮ್ಮಿಂದ ಬಯಸಿಕೊಳ್ಳುವವರು ಯಾರು ವಿಷ್ಣು ದ್ವೇಷಿಗಳಿದ್ದಾರೆ ಅವರು ನಮ್ಮಿಂದ ಯಾರೂ ಬಯಸಿಕೊಳ್ಳುವುದಿಲ್ಲ. ಯಾರು ಬಯಸಿಕೊಳ್ತಾರೆ ಅವರು 99 ಅಲ್ಲ 100ಕ್ಕೆ 100ರಷ್ಟು ವಿಷ್ಣು ಭಕ್ತರೇ ಆಗಿರ್ತಾರೆ. ಹಾಗಾಗಿ ಯಾವುದೇ ಜ್ಞಾನಿಗಳ ಹತ್ರ ನಾವು ಬೇಡಲಿಕ್ಕೆ ಹೋದಾಗ ಅವರು ಕೊಡ್ತಾರಲ್ಲ, ಅವರು ಕೊಟ್ಟದ್ದು ಏನಿದೆ ಅಂತಂದರೆ ಅವರಲ್ಲಿ ಇರುವ ಗುಣಗಳನ್ನು ನಾವು ಬೇಡಿದ್ದರೆ ಪ್ರೀತಿಯಿಂದ ಕೊಡ್ತಿದ್ರು. ಅವರಿಗೆ ಬೇಡವಾದ ಈ ತರಹದ ವಸ್ತುಗಳನ್ನು ಬೇಡಿದ್ದಕ್ಕಾಗಿ ಅವರಿಗೆ ಬೇಡವಾದ ವಸ್ತುಗಳನ್ನೇ ನಾವು ಪಡೆದುಕೊಂಡಿರ್ತೇವೆ ನಮ್ಮ ಜೀವನದೊಳಗೆ.
ಆ ತಪ್ಪು ಇವತ್ತು ವರದೇಂದ್ರ ಬಳಿ ನಾವು ಪುನಃ ಮಾಡುವುದು ಬೇಡ. ನನಗೆ ಕೊಡುವುದಾಗಿದ್ದರೆ ನಾನು ನಿತ್ಯ ದೇವರ ಪೂಜೆ ಮಾಡುವಂತಾಗಬೇಕು, ನನ್ನ ಮಕ್ಕಳು 2 ಹೊತ್ತು ಸಂಧ್ಯಾ ವಂದನೆ ಮಾಡುವಂತಾಗಬೇಕು. ಗಂಟಿ ಬಾರಿಸಿ ಇದು ಕೊಡುವುದಾದರೆ ನೀವು ಕೊಡ್ರಿ, ಇಲ್ಲದೆ ನಿಮ್ಮ ಹತ್ರ ನಾನು ಯಾಕೆ ಬೇಡ ಸಂಧ್ಯಾ ವಂದನೆ ಬಿಡುವುದಕ್ಕೆ? ಸರಿಯಲ್ಲ. ಇವತ್ತು ನಾವು ವಿಚಾರ ಮಾಡಬೇಕಾದ ಅಂಶವಲ್ವ. ಯಾರು ವರದೇಂದ್ರ ಮಹಿಮೆ ನಾ ಹೇಳ್ತೇನೆ, ಮೊದಲಿಗೆ ಸ್ವಲ್ಪ ಪೂರ್ವಪೀಠಿಕ. ಯಾರೂ ತಮ್ಮ ಮಕ್ಕಳನ್ನು, ಇಲ್ಲೆಲ್ಲ ತಂದೆ ತಾಯಿಗಳು ಅನೇಕರಿದ್ದೀರಿ, ತಮ್ಮ ಮಕ್ಕಳನ್ನಾಗಲಿ ತಮ್ಮ ಯಜಮಾನರನ್ನಾಗಲಿ 9 ಗಂಟೆಗೆ ಆಫೀಸಿಗೆ ಇರಬೇಕು ಅಂತಂದ್ರೆ 9:15 ಕಳಿಸುವ ಧೈರ್ಯ ಯಾರು ಮಾಡ್ತೀರಿ? ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಮಕ್ಕಳನ್ನು ತಡ ಮಾಡಿ ಕಳಿಸಿದರೆ ಪೇರೆಂಟ್ಸ್ ಮೀಟಿಂಗ್ನಲ್ಲಿ ಕ್ಲಾಸ್ ತಗೋತಾರೆ. ಗಂಡನನ್ನು ತಡ ಮಾಡಿ ಕಳಿಸಿದರೆ ಒಂದು ದಿನದ ಸ್ಯಾಲ್ರಿನೇ ಕಟ್ ಆಗತ್ತೆ. ಹಾಗಾಗಿ ತಡ ಮಾಡಿ ಕಳಿಸುವ ಧೈರ್ಯ ಯಾರಿಗೂ ಇಲ್ಲ. ಆದರೆ ಇಡೀ ಜೀವಮಾನದೊಳಗೆ ವೈಭವದಿಂದ ಬಾಳುವ ಅಥವಾ ಇನ್ನು 100 ವರ್ಷಗಳವರೆಗೆ ಧರ್ಮವನ್ನು ಉಳಿಸುವ ಸಂಧ್ಯಾ ವಂದನ ಮಾಡೋದು ಯಾರು ಹೇಳ್ತಾರೆ? ಯಾರೂ ಹೇಳುವುದಿಲ್ಲ. ಸಂಧ್ಯಾ ವಂದನ ಮಾಡುವವನಿದ್ರೆ ಬಿಡಿಸ್ತಾರೆ, ಪ್ರೀತಿಯಿಂದ ಅಚ್ಚ ಮಾಡಿ ಅಂತಃಕರಣ ಮಾಡಿ, ಮಲಗ್ತೀಯಾ 8 ಗಂಟೆವರೆಗೆ ಮಲಗೇನು ಬಿಡ್ರಿ, ಯಾಕೆ ಬಿಡಿಸ್ಬೇಕು ಅಂತ ಹೇಳಿ ಸಂಧ್ಯಾ ವಂದನ ಬಿಡಿಸ್ತೇವೆ. ಎಷ್ಟು ಮನೆಗಳೊಳಗೆ 1 ಹೊತ್ತಿನ ಸಂಧ್ಯಾ ವಂದನ ಆಗುವುದಿಲ್ಲ. ಇವತ್ತು ಮನೆಯ 3-4 ಜನ ಪುರುಷರಿರ್ತಾರೆ, 1 ಹೊತ್ತಿನ ಅರ್ಘ್ಯ ಪ್ರದಾನವಾಗುವುದಿಲ್ಲ, 1 ಗಾಯತ್ರಿ ಜಪವಾಗುವುದಿಲ್ಲ. ದೇವರ ಪೂಜೆ ಅಂತೂ ದೂರದ ಮಾತು. 2 ಮಕ್ಕಳು ಇದ್ದರೆ ದೇವರ ಸಮಾರಾಧನೆ ದಿನ ದೇವರ ಪೂಜೆ, ದೇವರ ಕಂಡಾನು. ಅದು ಈಗ ದೇವಸ್ಥಾನದೊಳಗೆ ದೇವರ ಸಮಾರಾಧನೆಗಳಾಗಿ ಬಿಡುತ್ತೆ, ಅದು ದೇವರ ಪೂಜೆ, ಕೃಷ್ಣ ಅರ್ಪಣೆ. ಹಾಗಾದರೆ ವರದೇಂದ್ರರು ನಿಜವಾಗಿಯೂ ಅನುಗ್ರಹವನ್ನು ಮಾಡುವುದಿಲ್ಲ, ಮಾಡಲಾರರು. ಇನ್ನು ಬಂದು ಬೇಡಿವಿ ಕೊಡ್ತಾರೆ ಅಂತಂದ್ರೆ ಏನು ಕೊಡ್ತಾರೆ ಅಂತಂದ್ರೆ ಉಟ್ಟು ಮಡಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ತೊಡಿಗೆ ಹಚ್ಚಿದ ಧೂಳ ಒಗದಾರ, ತಮಗೆ ಬೇಡವಾದ ಕಸ ಕಡ್ಡಿ ತಗೋ ಹೋಗು, ನೀವು ಮನೆ ತಗೋ, ಏನು ಬೇಕೋ ಅದು ಕೇಳ್ಕೊ, ತಗೋ ಹೋಗು ಅಂತ ಕೊಟ್ಟಾರ. ಹಾಗಾಗಿ ಆ ತರಹದ ತಪ್ಪನ್ನು ವರದೇಂದ್ರರ ಸನ್ನಿಧಾನದೊಳಗೆ ಮಾಡುವುದು ಬೇಡ. ಯಾಕೆ ನಾನು ಈ ಮಾತು ಹೇಳಲಿಕ್ಕೆ ಹೊರಟೆ ಅಂತಂದರೆ, ವರ ಕೊಡುವವರು ಎಲ್ಲರಾದರೆ ವರ ರೂಪರಾದವರು ವರದೇಂದ್ರ. ಏನು ವರ ರೂಪ ಅಂದರೆ ವರವೇ ತಾನಾದರು. ಏನಾದರು ಅಂತಂದರೆ ಪ್ರಾಣೇಶದಾಸರ ಭಕ್ತಿಗೆ ಮೆಚ್ಚಿ ವರ ಕೊಡಲಿಲ್ಲ, ತಾವೇ ಓಡಿ ಬಂದು ಕೂತ್ಕೊಂಡ್ರು. ಅಂದರೆ ಇದರ ಅರ್ಥವೇನು? ವರ ಕೊಡಲಿಲ್ಲ, ವರ ತಾವೂ ಆಗಿ ಬಂದರು. ಅಷ್ಟು ಪ್ರಧಾನ ಪುರುಷರಾದ ವರ ಸ್ವರೂಪರಾದಂತಹ ವರದೇಂದ್ರರ ಸನ್ನಿಧಾನದೊಳಗೆ ಕಚಡ ಬೇಡುವುದು ಬೇಡ. ದೊಡ್ಡ ಸಂಕಲ್ಪವನ್ನು ಮಾಡಿ, ದೊಡ್ಡ ಪ್ರತಿಜ್ಞೆಯನ್ನು ಮಾಡಿ, ಜೀವಮಾನದ ಶ್ರೇಷ್ಠ ಸಾಧನೆಯನ್ನು ನಾನು ಮಾಡ್ತೇನೆ, ಸಮಾಜದೊಳಗೆ ಉತ್ಕೃಷ್ಟವಾದ ಧರ್ಮದ ರಕ್ಷಣೆಯನ್ನು ನಾನು, ನನ್ನ ಕುಟುಂಬ ನಾನು ಮಾಡಿ ತೀರ್ತೇನೆ ಎನ್ನುವ ಗಟ್ಟಿಯಾದ ಪ್ರತಿಜ್ಞೆಯೊಂದಿಗೆ ನಾವು ಇಲ್ಲಿಂದ ಹೊರಡೋಣ. ವರದೇಂದ್ರ ತೀರ್ಥರ ಆರಾಧನೆಯನ್ನು ಸಾರ್ಥಕಪಡಿಸಿಕೊಳ್ಳೋಣ. ಇದು ನಾನು ಹೇಳುವುದು. ವರದೇಂದ್ರರನ್ನು ದಾಸರಾಯರು ಕೊಂಡಾಡುವಾಗ ಬಹಳ ಸುಂದರವಾಗಿ ಹೇಳ್ತಾರೆ. ನಮ್ಮನ್ನು ಉದ್ದೇಶವಾಗಿಟ್ಟುಕೊಂಡು, ನಮ್ಮನ್ನು ಕೇಂದ್ರ ಬಿಂದುವಾಗಿಟ್ಟುಕೊಂಡು ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ. ಮತ್ಕಾಮ ಕೋಪ ಭಯಲೋಭ ಸಂಶಯೇರ್ಷಾಃ ಕಾರ್ಪಣ್ಯ ಯಾಚನ ಮುಖಾಖಿಲ ದೋಷ ಸಂಘಂ ವಿದ್ಯಸ್ಯ ವರ್ಧಯ ವಿರಕ್ತಿ ಸುಭಕ್ತಿ ಬೋಧಾನ್ ಸಂದೇಹಿ ಮೇದ್ಯ ವರದೇಂದ್ರ ಕರಾವಲಂಬಂ. ವರದೇಂದ್ರರ ಕರಾವಲಂಬನ ಸ್ತೋತ್ರ ಬಹಳ ಸುಂದರವಾದ ಸ್ತೋತ್ರ. ಏನಾಗತ್ತೆ ನಮ್ಮಲ್ಲಿ ಅಂತಂದರೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹ ಸ್ಮೃತಿಭ್ರಂಶಕಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ವಿನಶ್ಯತಿ, ಹಾಳಾಗಿ ಹೋಗ್ತಾನೆ. ನನ್ನನ್ನು ನಾನು ಹಾಳು ಮಾಡಿಕೊಳ್ಳುವುದಕ್ಕೆ ಕಾಮ ಇದು ಮೊದಲನೇ ಮೆಟ್ಟಲು. ಇವತ್ತಿನ ನಮ್ಮ ಕಾಮ ಅಂತಂದರೆ ಆಸೆಗಳು. ನಮ್ಮಲ್ಲಿ ಇಷ್ಟು ಆಸೆಗಳು ಒಳ ಹೊಕ್ಕಿವೆ ಅಂತಂದರೆ, ಸುಮ್ಮನೆ ಹೇಳ್ತೇನೆ, ಮನೆಯೊಳಗೆ
ರಿನ್ ಸೋಪ್ ಇರುತ್ತೆ, ಮಾಲ್ಗೆ ಹೋಗಿರ್ತೇವೆ, ಅಲ್ಲಿ ಮತ್ತೊಂದೇನೋ ಡಿಟರ್ಜೆಂಟ್ ಕಾಣಿಸುತ್ತೆ. ಹಾಗಾದ್ರೆ ಇದು ಯಾಕೆ ನಮ್ಮ ಮನೆಯೊಳಗೆ ಇರಬಾರ್ದು? ಮನೆಯೊಳಗೆ ಸೀರೆಗಳಿರುತ್ತೆ, ಮನೆಯೊಳಗೆ ಬಟ್ಟೆಗಳಿರುತ್ತೆ, ದೊಡ್ಡ ದೊಡ್ಡ ಅಂಗಡಿಗೆ ಹೋದಾಗ ಇದು ಯಾಕೆ ನಮ್ಮ ಮನೆಯೊಳಗೆ ಇರಬಾರ್ದು? 32 ಇಂಚಿನ ಟಿವಿ ಇರುತ್ತೆ, ಆದ್ರೆ 52 ಇಂಚಿನ ನೋಡಿದಾಗ ಇದು ಯಾಕೆ ನನ್ನ ಮನೆಯೊಳಗೆ ಬರಬಾರ್ದು? ಹೀಗೆ ಎಷ್ಟೋ ಆಸೆಗಳು ಅಂತಂದ್ರೆ ಎಂಡ್ಲೆಸ್ ಆದ ಆಸೆಗಳು ನಮ್ಮಲ್ಲಿ ತುಂಬಿಕೊಂಡು ಹೋಗಿಬಿಟ್ಟಿವೆ. ಈ ಆಸೆಗಳ ನಡುವಿನೊಳಗೆ ಎಷ್ಟು ವಿಚಿತ್ರ ಅಂತಂದ್ರೆ, ನಾನು ಮೊದಲಿಗೆ ಹೇಳಿದ ಹಾಗೆ ಏಕಾದಶಿ ಇವತ್ತು ನಾನು ಮಾಡ್ತೇನೆ ಅಂತ ಆಸೆ ನನಗೆ ಬರುವುದಿಲ್ಲ. ಪಂಚಮಿ, ಷಷ್ಠಿ, ಸಪ್ತಮಿ ಬಂತು ಅಂದ್ರೆ ಟೆನ್ಷನ್ ಆಗತ್ತೆ. ಆಯ್ತು, ಈ ಬಾರಿ ನೀರು ಕುಡಿಯೋಣ, ಈ ಬಾರಿ ಜ್ಯೂಸ್ ಕುಡಿಯೋಣ, ಈ ಬಾರಿ ಇನ್ನೊಂದು ಮಾಡೋಣ. ಏನು ಬಿಸಿಲು ಮಾರಾಯ ಇದು, ರಾಯಚೂರಿನ ಬಿಸಿಲು. ಬೇಕಾದಾಗಲಿ ಉಪ್ಪಿಟ್ಟು ತಿಂದ್ಬಿಡೋಣ. ಹೀಗೆ ಆಸೆ ಬರುತ್ತೆ ಹೊರತು ಉಪವಾಸ ಮಾಡ್ತೇನೆ ಅಂತ ಆಸೆ ಹುಟ್ಟೋದಿಲ್ಲ. ಸಂಧ್ಯಾವಂದನ ಮಾಡ್ತೇನೆ ಅಂತ ಆಸೆ ಹುಟ್ಟುವುದಿಲ್ಲ. ಭಜನೆ ಮಾಡುವವರಿದ್ದಾರೆ, ತುಂಬ ಜನ ಭಜನೆ ಮಾಡುವವರಿದ್ದಾರೆ. ಇಲ್ಲೆಲ್ಲ ಭಜನಾ ಮಂಡಳಿಯವರು ಅನೇಕರು ಇರಬಹುದು. ಈ ವಾರ ಒಂದು ಹೊಸ ಹಾಡು ಕಲಿತೇನೆ ಅಂತ ಆಸೆ ಹುಟ್ಟುವುದಿಲ್ಲ. ಅವ್ರು ಅಟ್ಟ ಹೊಡೆದ ಹಾಡುಗಳೇ ಅವು ಕಂಟಿನ್ಯೂ ಆಗಿ 45 ನಿಮಿಷಕ್ಕೆ ಸೆಟ್ ಆಗಿರ್ತದೆ. ಸತ್ಯಂ ಜಗಕ್ಕಿದು ಪಂಚಭೇದವು ಶುರು ಆಯಿತು ಅಂತಂದ್ರೆ ತೂಗಿರೆ ರಾಯರು, ತೂಗಿರೆ ಗುರುಗಳು, 8-10 ಹಾಡುಗಳು ಹಾಡೋದು ಮುಗಿಸಿಬಿಡೋದು. ಹಾಗಿಲ್ಲಲ್ಲ, ಹೊಸದು ನಾನೇನು ಕಲಿತೆ. ಈ ಆಸೆಗಳು ನಮ್ಮಲ್ಲಿ ಹುಟ್ಟಬೇಕು. ವಯಸ್ಸಾದವರು ಇದ್ದೀರಿ, ಹುಡುಗರಿಗೆ ಕೇಳಿಸುತ್ತೆ ಹೇಳ್ತೇನೆ, ಅಪ್ಡೇಟ್ ಆಗದ ಮೊಬೈಲ್ಗಳನ್ನು ಯಾರು ಬಳಸ್ತಾರೆ? ಕೀಪ್ಯಾಡ್ ಮೊಬೈಲ್ಗಳನ್ನು ಈಗಿನ ಹುಡುಗರು ಯಾರು ಬಳಸ್ತಾರೆ? ಈ ಸ್ಮಾರ್ಟ್ ಫೋನ್ಗಳೇ ತಿಂಗಳಾನು ಅಪ್ಡೇಟ್ ಆಗದೆ ಇದ್ರೆ ಯಾರು ಬಳಸ್ತಾರೆ? ಅಂದ್ರೆ ಈ ಒಂದು ದರಿದ್ರ ಮೊಬೈಲ್ ಅಪ್ಡೇಟ್ ಆಗಿರುವಾಗ, ಅಪ್ಡೇಟ್ ಆದದ್ದನ್ನೇ ನಾನು ಬಳಸ್ತಾ ಇರುವಾಗ, ವರದೇಂದ್ರರು ನನ್ನನ್ನು ಬಳಸಿಕೊಳ್ಬೇಕು ಅಂದ್ರೆ ನಾ ಅಪ್ಡೇಟ್ ಆಗಿರ್ಬೇಕಲ್ಲ. ಇಲ್ಲದೆ ಇದ್ರೆ ನಮ್ಮ ಮನೆ ಮೂಲೆಯೊಳಗೆ ಹೇಗೆ ಒಂದು ಹಳೆಯದು ಓಲ್ಡ್ ವರ್ಷನ್ ಕಚಡ ಫೋನ್ ಬಿದ್ದಿರ್ತದೆ, ಹಾಗೆ ನಮ್ಮನ್ನು ಮೂಲೆಯೊಳಗೆ ಒಗಿತಾರೆ ವರದೇಂದ್ರರು. ಹಾಗಾಗಿ ನಮ್ಮ ವ್ಯಕ್ತಿತ್ವವನ್ನು ನಾವು ಸುಧಾರಿಸಿಕೊಳ್ಳೋದಕ್ಕೆ ಮೂಲಭೂತವಾದದ್ದು ಏನು ಅಂತಂದ್ರೆ ಒಳ್ಳೊಳ್ಳೆ ಆಸೆಗಳು. ಒಳ್ಳೊಳ್ಳೆ ಆಸೆಗಳು. ಈ ಆಸೆಗಳು ಹುಟ್ಟಬೇಕು ಅಂತಂದ್ರೆ ಕೆಟ್ಟ ಆಸೆಗಳೆಲ್ಲ ದೂರ ಆಗಬೇಕು. ಕೆಟ್ಟ ಆಸೆಗಳಿದ್ರೆ ಏನಾಗತ್ತೆ ಅಂತಂದ್ರೆ, ಏನೋ ಒಂದು ಆಸೆ ಪಟ್ಟದ್ದು ಸಿಗಲಿಲ್ಲ, ಸಿಗದೇ ಇದ್ದಾಗ ಸಿಟ್ಟು ಬಂತು, ಸಿಟ್ಟು ಬಂದಾಗ ಹಾಕಿ ನೆಲಕ್ಕೆ ಅಪ್ಪಳಿಸಿ ಬಿಡ್ತೇನೆ, ಮನೆಯೊಳಗೆ ಜಗಳ ಮಾಡ್ತೇನೆ, ಇನ್ನೇನೋ ಮಾಡ್ತೇನೆ. ಅದರಿಂದ ನನ್ನನ್ನು ನಾನು ಹಾಳು ಮಾಡಿಕೊಂಡು ಹೋಗ್ತೇನೆ. ಆ ದುರವಸ್ಥೆಗೆ ವರದೇಂದ್ರರೇ ನನ್ನನ್ನು ದಯಪಾಲಿಸಬೇಡಿ, ನನಗೆ ಆ ದುರವಸ್ಥೆಯನ್ನು ಕೊಡಬೇಡಿ. ಮತ್ ಕಾಮ, ನನ್ನಲ್ಲಿರುವ ಕಾಮನೆ, ಮತ್ ಕೋಪ. ಸಿಟ್ಟು ಅಂತಂದ್ರೆ ಆ ಮೂಗಿನ ಮೇಲೆ ಸಿಟ್ಟು ಅಂತ ನಾವು ಕೇಳಿದ್ವಿ ಹಿಂದಕ್ಕೆ. ಈಗ ಮೂಗಿನ ಮೇಲೆ ಸಿಟ್ಟು ಅಲ್ಲೆಲ್ಲ ಸಿಟ್ಟಿನ ಮೂರ್ತಿ ಆಗಿರ್ತಾರೆ. ಟಿವಿ ಆಫ್ ಮಾಡು ಸಿಟ್ಟು ಬರುತ್ತೆ, ಮೊಬೈಲ್ ಆಫ್ ಮಾಡು ಸಿಟ್ಟು ಬರುತ್ತೆ, ಊಟ ಮಾಡು ಸಿಟ್ಟು ಬರುತ್ತೆ, ಓದು ಸಿಟ್ಟು ಬರುತ್ತೆ, ಬೇಗ ಮಲಗು ಸಿಟ್ಟು ಬರುತ್ತೆ, ಬೇಗ ಏಳು ಸಿಟ್ಟು ಬರುತ್ತೆ. ಸಿಟ್ಟು ಬರದೇ ಇರುವ ಅಂಶ ಯಾವುದಿದೆ ಮನೆಯಲ್ಲಿ ಮಕ್ಕಳು ಇವತ್ತು? ಸಿಟ್ಟು ಬಾರದಿರುವ ಒಂದು ಪ್ರಸಂಗವಿಲ್ಲ. ಬೇಗ ಮಲಗು ಸಿಟ್ಟು ಬರುತ್ತೆ, ಬೇಗ ಏಳು ಸಿಟ್ಟು ಬರುತ್ತೆ, ಹೊಟ್ಟೆ ತುಂಬ ಊಟ ಮಾಡು ಸಿಟ್ಟು ಬರುತ್ತೆ, ಹೋಮ್ವರ್ಕ್ ಮಾಡು ಸಿಟ್ಟು ಬರ್ತದೆ, ಇನ್ನೊಂದೇನೋ ಕೆಲಸ ಮಾಡು ಸಿಟ್ಟು ಬರ್ತೀನಿ. ಸಂಧ್ಯಾವಂದನ ದೇವರ ಪೂಜೆ ಹೇಳಿದ್ರೆ ಗೋವಿಂದ ಕೃಷ್ಣಾರ್ಪಣ ಅವ್ರದ್ದು ಆತ್ಮಹತ್ಯೆನೇ ಮಾಡ್ಕೋತಾರೆ. ಆ ಮಟ್ಟಕ್ಕೆ ಸಿಟ್ಟು ಇವತ್ತು ನಮ್ಮಲ್ಲಿ ತಾಂಡವವಾಡ್ತಾ ಇದೆ. ಅದಕ್ಕೆ ವರದೇಂದ್ರಲ್ಲಿ ಗುರುಜಗನ್ನಾಥದಾಸರು ಪ್ರಾರ್ಥನೆಯನ್ನು ಮಾಡ್ತಾರೆ, ಮತ್ ಕಾಮ, ನನ್ನ ಕಾಮನೆ ಹೋಗಬೇಕು, ಮತ್ ಕೋಪ, ನನ್ನ ಕೋಪ ಹೋಗಬೇಕು. ಮೂರನೇದ್ದು ಭಯ. ಭಯ ಅಂದ್ರೆ ಹೆದರಿಕೆ. ಎಷ್ಟು ಹೆದರಿಕೆ ಅಂದ್ರೆ, ನನ್ನ ಮಗ ಸಂಧ್ಯಾವಂದನ ಮಾಡಿಬಿಟ್ರೆ ಇವನೆಲ್ಲಿ ಪುಣ್ಯವಂತನಾಗಿ ಬಿಡ್ತಾನೋ, ನಾನು ಇವತ್ತು ತೀರ್ಥ ತೆಗೆದುಕೊಂಡು ತುಳಸಿಗೆ ನೀರು ಹಾಕಿ ಗುರುಮಂತ್ರ ಜಪ ಮಾಡಿಬಿಟ್ರೆ ನಾನೆಲ್ಲಿ ಋಷಿ ಪತ್ನಿಯಾಗಿ ಬಿಡ್ತೇನೋ. ನಾವೆಲ್ಲ ಇವತ್ತು ಏನಂತಾರೆ, ಫಾರ್ವರ್ಡ್ ಜೀವನದೊಳಗೆ ಇರಬೇಕು, ಈ ಟ್ರೆಡಿಷನಲ್ ಜೀವನ ನನಗೆ ಬೇಡ, ನಾನೆಲ್ಲಿ ಟ್ರೆಡಿಷನಲ್ ಆಗಿಬಿಟ್ರೆ ಏನ್ ಮಾಡಬೇಕು? ದೊಡ್ಡ ಟೆನ್ಷನ್, ದೊಡ್ಡ ಭಯ. ಹಾಗೆಲ್ಲ ಅಲ್ಲ. ಯಾರು ಟೊಪಿಗೆ ಇಲ್ಲದೆ ಹೋಗುವುದಿಲ್ಲ, ಯಾರು 7 ಬಾರಿ ಪ್ರಾರ್ಥನೆ ಮಾಡದೆ ಜೀವನ ಕಳೆಯೋದಿಲ್ಲ.
ಪ್ರತಿ ಭಾನುವಾರ ತಮ್ಮ ತಮ್ಮ ದೇವಸ್ಥಾನಕ್ಕೆ ಹೋಗೋದು ಯಾರೂ ಬಿಡುವುದಿಲ್ಲ. ಲಗ ಹೊಡೆದ್ರು ನಾವು ಸಂಧ್ಯಾ ವಂದನ ಮಾಡುವುದಿಲ್ಲ. ಅಜೆಂಡಾ ಇದೆ. ಹಾಗಾದ್ರೆ ನಡೆಯುವುದಿಲ್ಲ. ನಮ್ಮ ಧರ್ಮ ಉಳಿಬೇಕು, ನಮ್ಮ ಧರ್ಮ ಉಳಿಸಬೇಕು. ಬೇಕಾದಾಗಲಿ ನಾನು ಗೋಪಿಚಂದ್ರ ಹಚ್ಕೊಂಡು ಹೋಗ್ತೇನೆ, ಯಾರು ಅವಮಾನ ಮಾಡ್ತಾರೋ ಮಾಡಲಿ. ನಾನು ಅಂಗಾರಕ್ಷತೆ ಹಚ್ಕೊಂಡು ಹೋಗ್ತೇನೆ, ಯಾರು ನಗುತ್ತಾರೋ ನಗಲಿ ಎನ್ನುವ ಧೈರ್ಯ ಇವತ್ತಿನ ಕಾಲಕ್ಕೆ ಬರಬೇಕಾದದ್ದು ಅನಿವಾರ್ಯ. ಧೈರ್ಯ ಬರಬೇಕು ಅಂತಂದರೆ ಭಯ ಹೋಗಲಾಡಿಸಬೇಕು. ಭಯ ಹೋಗಲಾಡಿಸಬೇಕು. ಆ ಭಯ ಹೋಗಲಾಡಿಸೋರು ಮತ್ತಿನ್ಯಾರಲ್ಲ, ಅದು ವರದೇಂದ್ರ ತೀರ್ಥ ಶ್ರೀಪಾದಂಗಳವರು. ಮತ್ಕಾಮ ಕೋಪ ಭಯ ಲೋಭ ಇಷ್ಟು ದೊರಕಿದರೆ ಇನ್ನಷ್ಟು ಬೇಕೆಂಬ ಆಸೆ, ಇನ್ನಷ್ಟು ದೊರಕಿದರೆ ಮತ್ತಷ್ಟರ ಆಸೆ, ಕಷ್ಟ ಬೇಡೆಂಬ ಆಸೆ, ಕಡು ಸುಖವ ಕಾಂಬ ಆಸೆ, ನಷ್ಟ ಈ ಜೀವನದ ಆಸೆ. ಪುರಂದರ ವಿಠಲ ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಎಂಬುದಾಗಿ ದಾಸರಾಯರು ಕೊಂಡಾಡ್ತಾರೆ. ನಿನ್ನ ಹತ್ರ ಬಂದು ಬೇಡಲಿಕ್ಕೆ ನನ್ನ ಬಾಯಿಲ್ಲೋ ಮಾರಾಯ, ಏನ್ ಬೇಡಲಿ ನಾನು ಅಂತ ಕೇಳ್ತಾರೆ. ಎಷ್ಟೋ ಆಸೆ ನಮ್ಮಲ್ಲಿ ಲೋಭ ಮಡುಗಟ್ಟಿದೆ ಅಂತಂದರೆ, ಲಕ್ಷ್ಮೀದೇವಿ ಎಲ್ಲಿರ್ತಾಳೆ ಗೊತ್ತಲ್ವ? ಎಲ್ಲಿರ್ತಾಳೆ? ಬಂಗಾರ, ದುಡ್ಡು, ಬೆಳ್ಳಿ, ಅರಿಶಿಣ, ಕುಂಕುಮ ಮುಂತಾದ ಸೌಮಂಗಲ್ಯ ಪದಾರ್ಥಗಳಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ. ನಿಮ್ಮೆಲ್ಲ ಹಣ ಎಲ್ಲಿದೆ? ನಮ್ಮೆಲ್ಲರ ಹಣ ಎಲ್ಲಿದೆ? ನಮ್ಮ ಮನೆಯೊಳಗಿಲ್ಲ. ಎಲ್ಲಿದೆ? ಬ್ಯಾಂಕಿನಲ್ಲಿದೆ. ನಿಮ್ಮ ಬಂಗಾರಗಳು ಎಲ್ಲಿವೆ? ಇನ್ನೂ ಹಳ್ಳಿ ಮಂದಿ ಬಂಗಾರ ತಮ್ಮ ಮನೆಯೊಳಗೆ ಇಟ್ಕೊಂಡಿರ್ಬೋದೇನೋ. ದೊಡ್ಡ ದೊಡ್ಡ ಊರಿನ ಬಂಗಾರನ್ನು ಏನಂತಾರೆ, ಬ್ಯಾಂಕಿನಲ್ಲಿದೆ. ಅದಕ್ಕಾಗಿ ತಿಂಗಳಿಗೊಮ್ಮೆ ನಾವು ಪೇಪರ್ನಲ್ಲಿ ಕಾಣ್ತೇವೆ, ಕರ್ನಾಟಕ ಬ್ಯಾಂಕಿಗೆ ನಿವ್ವಳ ಲಾಭ, ಕೆನರಾ ಬ್ಯಾಂಕಿಗೆ ನಿವ್ವಳ ಲಾಭ. ನನಗೇನು ಲಾಭ? ಯಾಕೆ? ಲಕ್ಷ್ಮೀದೇವಿ ಎಲ್ಲಿರ್ತಾಳೆ, ಎತ್ತಿ ಒಯ್ದು ನಾವು ಅಲ್ಲಿಟ್ರೆ ಅಲ್ಲಿಗೆ ಲಾಭ. ನಮಗೆಲ್ಲಿ ಅದು ಲಾಭ? ಹೋದ್ರು ಲಕ್ಷ್ಮೀದೇವಿ. ಇವತ್ತಿನ ಮಕ್ಕಳಿಗೆ ಅರ್ಶಿನ ಕುಂಕುಮ ಬೇಡ, ಲಕ್ಷ್ಮೀದೇವಿ ಹೊರಟು ಹೋದ್ಲು. ಇವತ್ತಿನವರೆಗೆ ಬೆಳಿಗ್ಗೆ ಸೂರ್ಯೋದಯಕ್ಕೆ ಎದ್ದು ಸೂರ್ಯೋದಯದಕ್ಕಿಂತಲೂ ಪೂರ್ವದೊಳಗೆ ಯಾರು ಮನೆ ಕಸ ಹುಡುಗಿ ಸೂರ್ಯನಿಗೆ ಅರ್ಘ್ಯ ಕೊಡುವುದಕ್ಕಾಗಿ ನಿಲ್ತಾರೆ, ಅಲ್ಲಿ ಸೂರ್ಯನ ಜೊತೆಗೆ ಲಕ್ಷ್ಮೀದೇವಿಯ ಜೊತೆಗೆ ನಾರಾಯಣ ಮನೆಯೊಳಗೆ ಬರ್ತಾರೆ. ಇವತ್ತಿನ ಅಪಾರ್ಟ್ಮೆಂಟ್ ಬಾಗಿಲು ತೆಗೆಯುವ ಆಪ್ಷನ್ನೇ ಇಲ್ಲ. ಕಸ ಹುಡುಕ್ಬೇಕಂದ್ರೆ ಮನೆಯೊಳಗೆ ಕಸ ಜಾಗ ಇಲ್ಲ. ರೂಮಿನಕ್ಕಿಂತಲೂ ಟೇಬಲ್ಗಳೇ ಭಾಳ ಆಗಿರ್ತದ, ಮಂಚಗಳೇ ಭಾಳ ಆಗಿರ್ತಾವ. ಎಲ್ಲೆತ್ತು ಹುಡುಕ್ಬೇಕು ಅವನ ಕಸನ. ಇನ್ನು ಲಕ್ಷ್ಮೀದೇವಿ ಎಲ್ಲಿರೋದಿಲ್ಲ, ಪ್ಲಾಸ್ಟಿಕ್ನೊಳಗೆ ಇರೋದಿಲ್ಲ ಅಂತ ಇಟ್ಕೊಳ್ಳೋಣ. ಇರೋದಿಲ್ಲ, ಪಕ್ಕ ಇದೆ. ಮನೆಯೊಳಗೆ ಪ್ಲಾಸ್ಟಿಕ್ ಎಷ್ಟಿದೆ? ಟಿವಿ ಪ್ಲಾಸ್ಟಿಕ್, ವಾಷಿಂಗ್ ಮಿಷಿನ್ ಪ್ಲಾಸ್ಟಿಕ್, ಕುರ್ಚಿಗಳು ಪ್ಲಾಸ್ಟಿಕ್, ಮಂಚಗಳು ಪ್ಲಾಸ್ಟಿಕ್, ಮೊಬೈಲ್ ಪ್ಲಾಸ್ಟಿಕ್. ಆ ಕೊನೆಗೆ ಅವು ಕರಿ ಪ್ಲಾಸ್ಟಿಕ್ ಚೀಲ ಒಂದಿಷ್ಟಿಷ್ಟು ಇಟ್ಟಿರ್ತಾರೆ, ಹಾಲಿನ ಪ್ಯಾಕೆಟ್ ಇಟ್ಟಿರ್ತಾರೆ. ಅಂದ್ರೆ ಲಕ್ಷ್ಮೀದೇವಿ ಎಲ್ಲಿ ಇರೋದಿಲ್ಲ, ಅದು ಎಲ್ಲ ಸಾಮಾನು ಮನೆಯೊಳಗೆ ತುಂಬಿಕೊಂಡಿದೆ. ಲಕ್ಷ್ಮೀದೇವಿ ಎಲ್ಲಿರ್ತಾಳೆ, ಆ ಯಾವ ಸಾಮಾನು ಮನೆಯೊಳಗಿಲ್ಲ ಅಂದಮೇಲೆ ಲಕ್ಷ್ಮೀದೇವಿ ಎಲ್ಲಿಂದ ನಮ್ಮ ಮನೆಯೊಳಗೆ ಬರಬೇಕು? ಈ ತರಹದ ಲೋಭ ನಮ್ಮಲ್ಲಿ ಹುಟ್ಟಿಕೊಂಡು ಬಿಟ್ಟಿದೆ. ಈ ತರಹದ ಲೋಭ ನಮ್ಮಲ್ಲಿ ಹೆಚ್ಚಾಗಿ ಬಿಟ್ಟಿದೆ. ಆ ಲೋಭ ಹೋಗಲಾಡಿಸಬೇಕು. ಅದಕ್ಕೆ ಸಮರ್ಥರು ವರದೇಂದ್ರರೇ. ಮತ್ಕಾಮ ಕೋಪ ಭಯ ಲೋಭ ಸಂಶಯ. ಸಂಶಯ ಅಂತಂದ್ರೆ ಇವತ್ತು ಸಂಶಯವಿಲ್ಲದ ಜೀವನವೇ ಇಲ್ಲ. ಈಗಿನ ನಮ್ಮ ಜನರೇಷನ್ನಲ್ಲಿ ಪ್ರತಿಯೊಂದರೊಳಗೂ ಸಂಶಯ, ಪ್ರತಿಯೊಂದರೊಳಗೂ ಸಮಸ್ಯೆ. ಗಂಡಗ ಹೆಂಡತಿ ಮೇಲೆ ಸಂಶಯ, ಹೆಂಡತಿ ಗಂಡನ ಮೇಲೆ ಸಂಶಯ, ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಸಂಶಯ, ಮಕ್ಕಳಿಗೆ ಅಪ್ಪ ಅಮ್ಮಂದ್ರ ಮೇಲೆ ಸಂಶಯ. ಹೋಲನ್ಸೋಲ್ ನಮ್ಮೆಲ್ಲರಿಗೂ ಶಾಸ್ತ್ರದ ಮೇಲೆ ಸಂಶಯ, ನಮ್ಮೆಲ್ಲರಿಗೂ ಧರ್ಮದ ಮೇಲೆ ಸಂಶಯ. ನಾನು ಧರ್ಮ ಮಾಡಿದ್ರೆ ಫಲ ಸಿಗತ್ತೋ ಇಲ್ಲೋ ಅಂತ. ಹೀಗಾಗಿ ಎಲ್ಲಿ ನೋಡಿದಲ್ಲಿ, ಎಲ್ಲಿ ಹೋದಲ್ಲಿ ಸಂಶಯ 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 ಸಂಶಯ. ಸಂಶಯ ಪರಿಹಾರವಾಗದ ಹೊರತು ನಿಷ್ಕಲ್ಮಶ ಜೀವನ ನಮ್ಮಲ್ಲಿ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಆ ಸಂಶಯ ಎಲ್ಲಿಂದ ಬರೋದಲ್ಲ, ಇನ್ಬಿಲ್ಟ್ ಆಗಿ ಒಳಗಿನಿಂದ ಬರುವಂತಹದ್ದು. ಒಳಗಿನಿಂದ ಬರುವ ಸಂಶಯವನ್ನು ಒಳಗಿರುವ ವರದೇಂದ್ರರೇ ಪರಿಹಾರವನ್ನು ಮಾಡಬೇಕು, ಇಲ್ಲದೇ ಇದ್ರೆ ಆಗುವುದಿಲ್ಲ. ಸಂಶಯ, ಈರ್ಷ್ಯ ಅಂದ್ರೆ
ಮಾತ್ಸರ್ಯ, ಪ್ರತಿಯೊಬ್ಬರ ಮೇಲೂ ಮಾತ್ಸರ್ಯ. ನಾನು 12,000 ರೂಪಾಯಿ ರೇಷ್ಮೆ ಮಡಿ ಉಟ್ಟುಕೊಂಡಿದ್ರು ಆ ಮಡಿ ಭಾಳ ಚಲೋ ಅದಲ್ಲ, ಅದ್ಯಾಕೆ ನನ್ನ ಮನೆಯೊಳಗೆ ಇರಬಾರ್ದು ಅಂತ ಅನ್ಸುತ್ತೆ. ಅವನು ನನಗಿಂತ ಚಂದಿದ್ದಾನೆ, ಈರ್ಷ್ಯ. ಅವನಿಗೆ ಒಂದು 10 ರೂಪಾಯಿ ದಕ್ಷಿಣ ಹೆಚ್ಚಿಗೆ ಬಂತು, ಈರ್ಷ್ಯ. ಅವನಿಗೆ ಸ್ವಲ್ಪ ಮಾನ ಮರ್ಯಾದೆ ಸಿಕ್ತು, ಈರ್ಷ್ಯ. ಅವನು ಶ್ರೀಮಂತನಾದ, ಈರ್ಷ್ಯ. ಅವನು ಮನೆ ಕಟ್ಟಿದ, ಈರ್ಷ್ಯ. ಅವನು ಪಲಂಗಿನ ಮೇಲೆ ಮಲ್ಕೊಂಡ, ಈರ್ಷ್ಯ. ಅವನು 8 ಗಂಟೆವರೆಗೆ ಸುಖವಾಗಿ ನಿದ್ರೆ ಮಾಡಿದ, ಈರ್ಷ್ಯ. ನನ್ನ ಹಣೆ ಬಾರ ನನಗೆ ಲಘುನ ಎಚ್ಚರ ಆಗ್ತಾ, ಅವ್ರು ನೋಡಿ 8ರ ತನಕ ಮಲಗ್ತಾರೆ ಅಂತ. ಪ್ರತಿಯೊಂದರೊಳಗೂ ಈರ್ಷ್ಯ. ಕಾರ್ಪಣ್ಯ ಯಾಚನ, ದೈನ್ಯತ ಅಂತಂದ್ರೆ ವಿಚಿತ್ರವಾದ ದೈನ್ಯತ. ಕಂಡವರ ಮುಂದೆ ನನಗೆ ಹಿಂಗಾಗ್ಯದ, ನನಗೆ ಹಂಗಾಯ್ತು, ನನಗೆ ಹಿಂಗಾಯ್ತು, ನನಗೆ ಅವರು ಮೋಸ ಮಾಡಿದ್ರು, ನನಗೆ ರೊಕ್ಕ ಬರಲಿಲ್ಲ, ನನಗಿದು ಆಯಿತು, ನನಗೆ ರೋಗ ಬಂತು, ನನಗೆ ಜ್ವರ ಬಂತು, ನನಗೆ ನೆಗಡಿ ಆಯಿತು, ನನಗೆ ಕೆಮ್ಮಾಯಿತು, ನಾನು ನೋಡಿ ಅವನು ಮಾತಾಡಲಿಲ್ಲ, ನಾನು ನೋಡಿ ಅವನು ನಗಲಿಲ್ಲ. ಎಷ್ಟು ದೀನನಾಗಿ ಬದುಕುವುದು, ಎಷ್ಟು ದೀನನಾಗಿ ಬಾಳುವುದು ಅದು ಕಾರ್ಪಣ್ಯ, ದೈನ್ಯತ. ಇನ್ನು ಕಂಡವರ ಮುಂದೆ ಕೈ ಚಾಚೋದು ಯಾಚನ, ಕಂಡವರ ಮುಂದೆ ಹಚ್ಚೋದು. ದಾಸರ ಈ ಮಾತುಗಳನ್ನು ಅಕ್ಸೆಪ್ಟೇ ಮಾಡಿಕೊಳ್ಳುವುದಿಲ್ಲ. ಹಾಡಿದರೆ ಎನ್ನ ಒಡೆಯಗೆ ಹಾಡುವೆ, ಬೇಡಿದರೆ ಎನ್ನ ಒಡೆಯಗೆ ಬೇಡುವೆ, ಒಡೆಯಗೆ ಒಡಲನ್ನು ತೋರುವೆ. ನನ್ನ ಹೊಟ್ಟೆ ಖಾಲಿ ಅದನ, ದೇವರೇ ನೀ ನೋಡು ನನ್ನ ಹೊಟ್ಟೆ ತುಂಬಿಸಿ. ಕಸ್ಮಾತ್ ಭಜಂತಿ ಕವಯೋ ಧನ ದುರ್ಮದಾಂಧಾನ್. ಯಾಕೆ ಸೊಕ್ಕಿನ ಹಣದಿಂದ ಸೊಕ್ಕಿನ ಜನರ ಮುಂದೆ ಕೈ ಒಡ್ಡುವುದದು? ಯಾಕೆ ಕೈ ಒಡ್ಡುವುದು? ಅಲ್ಲ, ಒಡ್ಡದೇ ಇದ್ರೆ ನಮಗೆ ಸಿಗಬೇಕೆಲ್ಲಿ ಅದು? ನಮಗೆ ಕೊಡ್ತಾರೆ ಯಾರು? ಒಡ್ಡದೇ ಇದ್ರೆ ಆ ಟೆನ್ಷನ್ ನಮಗೆ ತುಂಬ ಇದೆಯಲ್ಲ ಅಂತಂದ್ರೆ ದಾಸರಾಯರು ಹೇಳ್ತಾರೆ, ವಿದ್ಯಾಪ್ರಸನ್ನ ತೀರ್ಥರು ಬಹಳ ಸುಂದರವಾದ ಒಂದು ಹಾಡಿನೊಳಗೆ ಹೇಳ್ತಾರೆ, ಬೇಡನೆಂದರೆ ನೀಡುವ ದೊರೆ ನೀ ರೂಢಿಯ ಬಲ್ಲೆನೋ, ಕಾಡುವುದಿಲ್ಲವೋ ನೀಡಿದ ಭಾಗ್ಯಕ್ಕೆ ಕೇಡು ತರದೆ ಕಾಪಾಡಬೇಕೆಲ್ಲೋ ಪ್ರೌಢ ಪ್ರಸನ್ನನೆ. ಊಟ ಕೂತಾಗ ನಾವು ನೋಡ್ತೇವೆ, ಯಾರು ಬೇಡ ಅಂತಾನೆ ಅವನಿಗೆ ಒಂದು ಎಕ್ಸ್ಟ್ರಾ ಹೋಳಿಗೆ ಬಿಡ್ತದೆ. ಪಾಪ ತಿನ್ನೋನು ಬಾಜು ಕೂತಿರ್ತಾರೆ, ಅವ್ನು ನೋಡ್ತಿರ್ತಾನೆ, ಹಾಕ್ತಾರೆ ಅಂತ ಹಾಕೋದಿಲ್ಲ, ಆಗಿ ಹೋಗಿಬಿಡ್ತಾರೆ. ಇದು ಕಾಮನ್ ರೂಲ್. ಇದು ಬೇಡ ಅಂದ್ರೆ ಬಿತ್ತು ಹೆಚ್ಚಿಗೆ. ಆಮೇಲೆ ನಮ್ಮ ದೇವರು ಕೊಡೋ ದೇವರ ರೂಢಿ ಇದು. ಬೇಡನೆಂದರೆ ನೀಡುವ ದೊರೆ, ರೂಢಿಯ ಬಲ್ಲೆನು, ಕಂಡಾಗ ಹೋಗಿ ಕಾಡುವುದಿಲ್ಲವೋ ನೀಡಿದ ಭಾಗ್ಯಕ್ಕೆ. ಈಗೇನು ಕೊಟ್ಟಿಯಲ್ಲ ಸೌಭಾಗ್ಯ, ಈ ಭಾಗ್ಯಕ್ಕೆ ಕೇಡು ತರದೇ ಇರುವ ಹಾಗೆ, ಇದನ್ನು ಕಡಿಮೆ ಮಾಡೋದೇ ಇರುವ ಹಾಗೆ ಕಾಪಾಡಬೇಕೆಲ್ಲೋ ಪ್ರೌಢ ಪ್ರಸನ್ನನೆ. ಕೊಟ್ಟ ಭಾಗ್ಯವೇ ಸಾಕು ಎಂಬುದಾಗಿ ದಾಸರಾಯರು ಪ್ರಾರ್ಥನೆಯನ್ನು ಮಾಡ್ತಾರೆ. ಹಾಗೆ ಕಂಡವರ ಹತ್ರ ಯಾಚನೆ ಮಾಡಿ ಮುಂತಾದ ಏನೆಲ್ಲ ದೋಷಗಳಿವೆ ಆ ಎಲ್ಲ ದೋಷಗಳನ್ನು ವಿಧ್ಯಸ್ಯ, ನಾಶವನ್ನು ಮಾಡಿ ಹಾಕಿ ಸ್ವಾಮಿ ವರದೇಂದ್ರ ನಾಶ ಮಾಡಿ. ಹಾಗಾದ್ರೆ ನನಗೆ ಕೊಡುವುದೇನು, ನನ್ನಲ್ಲಿ ಬೆಳೆಸುವುದೇನು? ಇಲ್ಲಿ 2 ಮಾತನ್ನು ಹೇಳ್ತಾರೆ ಗುರು ಜಗನ್ನಾಥದಾಸರು. ಒಂದು ವರ್ಧಯ, ಇನ್ನೊಂದು ದೇಹಿ. ದೇಹಿ ಅಂದರೆ ನನಗೆ ಕೊಡಿ, ವರ್ಧಯ ಅಂದರೆ ಇರುವುದನ್ನು ಬೆಳೆಸಿ. ನಮ್ಮ ಸಮಸ್ಯೆ ಹೀಗಾಗಿದೆ ಅಂದರೆ ಬೇಡುವುದೇ ಆಗಿದೆ. ನಮ್ಮಲ್ಲಿ ಏನಿದೆ ನಮಗೆ ಗೊತ್ತೇ ಇಲ್ಲ. ತತ್ವಜ್ಞಾನವಿದೆ, ವಿಷ್ಣು ಭಕ್ತಿ ಇದೆ, ಧರ್ಮ ನಿಷ್ಠುರತಾ ಇದೆ, ಧರ್ಮದಲ್ಲಿ ಸೂಕ್ಷ್ಮತೆ ಇದೆ. ಸ್ವಲ್ಪ ಆ ಧರ್ಮ ಒಂದು ಲೀಸ್ಟ್ ಮಾಡೋಣ, ನಿಮ್ಮಲ್ಲಿರುವ ಗುಣಗಳ ಲೀಸ್ಟ್ ಕೊಡಿ ಅಂತದ್ದು ನನಗೆ ಗೊತ್ತಿಲ್ಲ. ನನ್ನಲ್ಲಿ ಏನು ಗುಣಗಳಿವೆ ನನಗೆ ಗೊತ್ತಿಲ್ಲ. ಎದುರಿನ ವ್ಯಕ್ತಿಯ ಗುಣಗಳನ್ನು ಹೇಳು ಅಂತಂದ್ರೆ ನನ್ನದೇ ನನಗೆ ಗುಣ ಗೊತ್ತಿಲ್ಲ, ಇನ್ನೊಬ್ಬರದೇನು ಗೊತ್ತಿರುತ್ತೆ ನನ್ನ ಗುಣಗಳು. ಅವ್ರ ದೋಷಗಳನ್ನು ಹೇಳಿ ಅಂತಂದ್ರೆ ಎಂಡ್ಲೆಸ್ ಆದ ದೋಷಗಳನ್ನು ಹೇಳ್ತೇನೆ ನಾನು. 24 ಗಂಟೆ ಬೇಸರಿಲ್ಲದೆ ಇನ್ನೊಬ್ಬರ ದೋಷಗಳನ್ನು ಹೇಳಲಿಕ್ಕೆ ಮಹಶೂರ್. PhD ಪಡೆದುಕೊಂಡ ಡಾಕ್ಟರ್ ನಾನು ಇನ್ನೊಬ್ಬರ ದೋಷಗಳನ್ನು ಹುಡುಕುವುದರೊಳಗೆ. ಹಾಗಾದರೆ ಗುಣಗಳನ್ನು ಅಲ್ರಿ, ವರದೇಂದ್ರ ಆರಾಧನೆಗೆ ಅವ್ರು ಎಷ್ಟು ದಾನ ಮಾಡಿದ್ದಾರೆ ಗೊತ್ತಾ ಅಂತ ಹೇಳಿ. ಅಚ್ಚಾರ ನಿಮ್ಗೇನು ಗೊತ್ತು ಟೇಬಲ್ ತೆಳಗೆ ಅವ್ರಿಗೆ ಎಷ್ಟು ಬರ್ತದಂತ? ನಾನ್ ಸೆನ್ಸ್. ಅವರೆಷ್ಟು ದಾನ ಮಾಡಿದ್ದಾರೆ ಒಪ್ಪಿಕೋ ಸಾಕು. ಅವ್ನು ಟೇಬಲ್ ತೆಳಗಾದ್ರೂ ಬರಲಿ, ಟೇಬಲ್ ಮೇಲೆ ಆದರೂ ಬರಲಿ, ಒಪ್ಪಿಕೊಳ್ಳಿಕ್ಕೆ ಆಗುವುದಿಲ್ಲ. ಅವ್ರು ಎಷ್ಟು ಮಡಿ ಮಾಡ್ತಾರೆ ಗೊತ್ತಾ? ಹಾಳಾಕೊಂಡು ಅಲ್ಲಿ ಮಡಿ ಒಳಗೆ ಅವ್ರ ಜೀವನ ಕಳೆದು ಹೋದರು. ಅರೆ ನಾನು ಮಾಡುವುದಿಲ್ಲ, ಅವ್ರು ಮಾಡ್ತಾರೆ ಒಪ್ಪಿಕೋ, ಆಗುವುದಿಲ್ಲ. ಗುಣಗಳನ್ನು ಎಕ್ಸೆಪ್ಟ್ ಮಾಡಿಕೊಳ್ಳುವ ಗುಣವಂತಿಕೆ ಏನಿದೆ ಅದು ನನ್ನಲ್ಲಿ ಇದೆ. ಅದನ್ನು ವರ್ಧಯ, ಬೆಳೆಸಿ, ವರದೇಂದ್ರರೇ ಬೆಳೆಸಿ.
ಏನೇನು ವಿರಕ್ತಿ, ವೈರಾಗ್ಯ. ಮೊಟ್ಟ ಮೊದಲನೇದು ವೈರಾಗ್ಯ. ಬೇಡಲಿಕ್ಕೆ ಟೆನ್ಷನ್ ಆಗಿಬಿಡುತ್ತೆ. ನಮ್ಮಲ್ಲೆಲ್ಲ ವೈರಾಗ್ಯವಿಲ್ವಾ? ಇಲ್ಲ ಅಂತ ನೀವು ಹೇಳ್ಬೋದು. ನಾನು ಹೇಳ್ತೇನೆ, ತುಂಬ ವೈರಾಗ್ಯವಿದೆ. ಅಂತೆಯೇ ಬೆಳಿಗ್ಗೆ 11 ಗಂಟೆಗೆ ಊಟ ಮಾಡುವವರು 2 ಗಂಟೆ ಆದರೂ ಮನೆ ಬಾಗಿಲು ಹಾಕೊಂಡು ಇಲ್ಲಿ ಬಂದು ಕೂತೀವಿ ನಾವು. ವೈರಾಗ್ಯ ಇದ್ದದ್ದಕ್ಕಾಗಿ. ಮನೆ ಮೇಲೆ ಮೋಹವಿಲ್ಲ, ಮನೆಯೊಳಗೆ ಕಳ್ಳರು ಬಂದರೂ ಲಕ್ಷ್ಯಕ್ಕಿಲ್ಲ, ಮನೆ ಮೇಲೆ ಏನೂ ಲಕ್ಷ್ಯಕ್ಕಿಲ್ಲ, ಎಲ್ಲ ಬಿಟ್ಟು ಹಾಕಿದ್ದೇವೆ. ಮಳೆ ಬರಲಿ, ಗಾಳಿ ಬರಲಿ, ನೀರು ಹೇಗಾದ್ರೂ ಇರಲಿ, ಏನು ಬೇಕಾದಿರಲಿ, ನಾವಿಲ್ಲಿ ವರದೇಂದ್ರ ಪ್ರಸಾದ ನಾವು ಉಂಡೋಗ್ತೀವಿ ಅಂತ ಬಂದಿದ್ದೇವೆ. ಯಾಕೆ? ತುಂಬ ವೈರಾಗ್ಯವಿದೆ ನಮ್ಮಲ್ಲಿ. ಆ ಇರುವ ವೈರಾಗ್ಯವನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೆಸಿ. ಎಲ್ಲರೂ ಹಿರಿಯರಿದ್ದೀರಿ, ನಾನು ಹೇಳ್ತೇನೆ, ನಾನು ವಿದ್ಯಾಪೀಠದಿಂದ ದುಡಿಯಲಿಕ್ಕೆ ಬಂದು ಹೊಸದಾಗಿ ನಾನು 100 ರೂಪಾಯಿ ಗಳಿಸ್ತಿದ್ದೆ. ಈಗ ಬಂದು 10 ವರ್ಷ ಆಯ್ತು. ಇವತ್ತು ನಾನು 100 ರೂಪಾಯಿ ಗಳಿಸ್ತೀನಿ ಅಂತ ನೀವೆಲ್ಲ ಏನಂತೀರ? ಏನಂತೀರ? ಅಥವಾ ನಮ್ಮ ಮಗ ಗಳಿಸ್ತಾನಂದ್ರೆ ನಾವೇನಂತೇವೆ? 2 ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ಅದೇನಾಗಬೇಕು? ಪ್ರಮೋಷನ್ ಸಿಗಬೇಕು, ಡಬಲ್ ಆಗಬೇಕು, ಹೆಚ್ಚಾಗಬೇಕು. ರಿಟೈರ್ಡ್ ಆದಮೇಲೂ ಅದು 7th ಪೇ, 8th ಪೇ, 9th ಪೇ, 10th ಪೇ ಎಲ್ಲಾನು ಡಬಲ್ ಆಗಬೇಕು. ಯಾಕೆ? ಇದು ಲೈಫ್ ಇದೆ. ನಾವು ಹೆಚ್ಚಾಗಿ ಅಂದರೆ ನಾನು 8ನೇ ವರ್ಷಕ್ಕೆ ನನಗೆ ಉಪನಯನವಾದಾಗ ನಾನು 10 ಗಾಯತ್ರಿ ಜಪ ಮಾಡ್ತಿದ್ದೆ. ಮುಂದೆ ನಾನು 80ನೇ ವರ್ಷಕ್ಕೂ 10 ಗಾಯತ್ರಿ ಜಪ ಮಾಡ್ತೇನೆ ಅಂದರೆ ಈ ಗುರುಗಳು ಏನು ಅಂದಾರ ನಮ್ಮನ್ನು ನೋಡಿ. ಅದನ್ನು ಬಿಟ್ಟು ಇನ್ನೇನಂದಾರೋ ನನಗೆ ಗೊತ್ತಿಲ್ಲ. ಇದು ಮಾಡೋರಿಗಾಗಿ. ಹಾಗಾಗಿ ನನ್ನಲ್ಲಿ ವೈರಾಗ್ಯವನ್ನು ಕೊಡಿ, ಸುಭಕ್ತಿಯನ್ನು ಕೊಡಿ. ಅದ್ಭುತವಾದ, ದೃಢವಾದ, ದಾರ್ಢ್ಯತಮವಾದ ಭಕ್ತಿ. ನಿನ್ನ ಕಾಲ್ ಗಟ್ಟಿ ಹಿಡಿದೇನಿ, ನೀನು ರಕ್ಷಣೆ ಮಾಡಬೇಕು ಅಷ್ಟೇ. ಮಾಡ್ತಾರೆ. ಯಾಕೆ ಮಾಡುವುದಿಲ್ಲ? ಈ ವರದೇಂದ್ರ ರಾಯರ ಕಾಲ್ ಹಿಡಿದು 8 ಮಕ್ಕಳು ಮದುವೆ ಮಾಡಿದವರಿಲ್ವಾ? 10 ಮಕ್ಕಳು ಮದುವೆ ಮಾಡಿದವರಿಲ್ವಾ? 10 ಮಕ್ಕಳನ್ನು ಪಡೆದವರಿಲ್ವಾ? ಕಡು ದಾರಿದ್ರ್ಯ, ಏನೂ ಅನುಕೂಲತೆಗಳಿಲ್ಲ, ವೈಭವದಿಂದ ಮೆರೆದವರಿಲ್ವಾ? ಆಮೇಲೆ ನಮಗೆ ಯಾಕೆ ಆಗುವುದಿಲ್ಲ? ಬೇಕಾದ್ದು ಮಾಡಿಸ್ತಾರೆ ವರದೇಂದ್ರ, ಬೇಕಾದ್ದು ಮಾಡಿಸ್ತಾರೆ. ಗಟ್ಟಿಯಾದ ಭಕ್ತಿ ಬೇಕು. ಆ ಭಕ್ತಿಯನ್ನು ದಯಪಾಲಿಸಿ. ಬೋಧಾನ್, ವಿಶುದ್ಧವಾದ ತತ್ವಜ್ಞಾನವನ್ನು ಅನುಗ್ರಹವನ್ನು ಮಾಡಿ, ನಾನಾ ವಿಧವಾದ ತತ್ವಜ್ಞಾನಗಳನ್ನು ಅನುಗ್ರಹವನ್ನು ಮಾಡಿ, ಇತ್ಯಾದಿಗಳನ್ನೆಲ್ಲವನ್ನು ಸಂದೇಹಿ ನನಗೆ ದಯಪಾಲಿಸಿ. ಅದ್ಯ, ಎಂದೂ ಅಲ್ಲ, ಇನ್ನು 50, 100, 1000 ಕೋಟಿ ಜನ್ಮಗಳಾದ ಮೇಲಲ್ಲ. ದೇವರ ಪೂಜೆ ಮಾಡಬೇಕಂತ 90ನೇ ವಯಸ್ಸಿಗೆ ತಲೆ ಬಂದ್ರೆ ಏನು ಮಾಡಲಿ ನಾನು? ಬಿಸಿಲು ತಾಳುವುದಿಲ್ಲ, ನೀರು ತಾಳುವುದಿಲ್ಲ, ಕೂಡ್ಲಿಕ್ಕೆ ಆಗೋದಿಲ್ಲ, ಏಳ್ಲಿಕ್ಕೆ ಆಗೋದಿಲ್ಲ. ಅಂತ ಟೈಮಲ್ಲಿ ನಾನು ಬುದ್ಧಿ ಕೊಟ್ಟರೆ ನಾನೇನು ಮಾಡಲಿ? ನಾನು ಬೇಕಾಗಿಲ್ಲ ನನಗೆ ಆ ಬುದ್ಧಿ. ಹಾಗಾದರೆ ಎಂದು ಬೇಕು? ಇವತ್ತು ಬೇಕು, ಈ ಕ್ಷಣಕ್ಕೆ ಬೇಕು ನನಗೆ, ಈ ಕ್ಷಣಕ್ಕೆ ನನಗೆ ಬೇಕು. ಈ ಮಾತನ್ನೇ ತ್ರಿವಿಕ್ರಮ ಪಂಡಿತಾಚಾರ್ಯ ಶ್ರೀಮದ್ ಆಚಾರ್ಯ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾರೆ. ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಭ್ರಾತಿಂ ಶಾಶ್ವತೀಂ ಆಶುದೇವ. ಈಗಲೇ ದಯಪಾಲಿಸಿ ನಮಗೆ, ಈಗಲೇ ದಯಪಾಲಿಸಿ. ಇಲ್ಲದೆ ಇದ್ರೆ ಹಲ್ಲಿದ್ದ ಕಡ್ಲಿದ್ದಾಗ ಹಲ್ಲಿಲ್ಲ, ಆ ದುರವಸ್ಥೆ ಬಂದಿತ್ತು ನಮಗೆ. ಎಷ್ಟು ಚಂದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಮತ್ಕಾಮ ಕೋಪ ಭಯಲೋಭ ಸಂಶಯೇರ್ಷಾಹ ಕಾರ್ಪಣ್ಯ ಯಾಚನ ಮುಖಾಖಿಲ ದೋಷ ಸಂಘಂ ವಿದ್ಯಸ್ಯ ವರ್ಧಯ ವಿರಕ್ತಿ ಸುಭಕ್ತಿ ಬೋಧಾನ್ ಸಂದೇಹಿ ಮೇತ್ಯ ವರದೇಂದ್ರ ಕರಾವಲಂಬಂ. ಸಂಸಾರಿ ಸಜ್ಜನ ಕುಟುಂಬ ಸಂರಕ್ಷಣೇದ್ಯ ಸಂಬದ್ಧ ಕಂಕಣ ಕರೋಹಿ ಭವಾನ್ಯತೀಂದ್ರ ಆಶ್ಚರ್ಯಮೇದ್ಯ ನರಲೋಕ ನರೋತ್ತಮಾನಾಂ ಸಂದೇಹಿ ಮೇದ್ಯ ವರದೇಂದ್ರ ಕರಾವಲಂಬಂ. ಸಂಸಾರಿ ಸಜ್ಜನ ಕುಟುಂಬ, ಸಂಸಾರಿಯಲ್ಲಿರುವ ಸಜ್ಜನರಾದ ನಮ್ಮ ಕುಟುಂಬ, ಆ ಕುಟುಂಬವನ್ನು ರಕ್ಷಣೆಯನ್ನು ಮಾಡುವುದೇ ಮೂಲಭೂತವಾದ ಉದ್ದೇಶವಾಗಿ ಇಟ್ಟುಕೊಂಡ ಹೇ ವರದೇಂದ್ರರೇ, ನರಲೋಕ ನರೋತ್ತಮಾನಂ ಸಂದೇಹಿ, ಈ ನರಲೋಕದಲ್ಲಿ ಇರುವ ಸಜ್ಜನರ ಸಹವಾಸವನ್ನು ನನಗೆ ದಯಪಾಲಿಸಿ. ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ ರಂಗ ನೊಲೆಯನ್ನು ಭಕ್ತರ ಸಂಘ ದೊರೆಯದೆ.
ಇವತ್ತಿನ ಭಕ್ತರು ಹೇಗಾಗಿ, ಭಕ್ತರ ಸಂಘ ಹೇಗಾಗಿದೆ ಅಂದರೆ ಸಂಧ್ಯಾ ವಂದನ ಮಾಡು ಅಂತ ಹೇಳುವ ಭಕ್ತರು ನಮಗೆ ಸಿಗೋದಿಲ್ಲ. ಮಜಾ ಏನಾಗಿದೆ ಇವತ್ತಿನ ದುರವಸ್ಥೆ ಅಂತಂದರೆ, ದೇವರನ್ನು ನಾವು ಮನೆಗೆ ಕರೆದು ಬಿಟ್ರೆ ಎಷ್ಟು ಟೆನ್ಷನ್ ಗೊತ್ತಾ. ಬೆಳಿಗ್ಗೆ ಏಳಬೇಕು, ತಣ್ಣೀರು ಸ್ನಾನ ಮಾಡಬೇಕು, ಒದ್ದಿ ಉಟ್ಕೋಬೇಕು, 3, 4, 8, 10 ಮಂತ್ರಗಳನ್ನು ಕಲಿಬೇಕು, ಇಡ್ಲಿ ಒಲಿ ಹೊತ್ತಬೇಕು, ಅನ್ನ ಮಾಡಬೇಕು, ನೈವೇದ್ಯ ಮಾಡಬೇಕು, ಒಲಿ ತೊಳಿಬೇಕು, ಉಪಗಾರಣಿ ತೊಳಿಬೇಕು, ಹೂ ತರಬೇಕು. ಈಗಿನ ಆಚಾರ ತುಳಸಿ ಬಗ್ಗೆ ಕಂಡಾಗಿ ಹೇಳ್ಬಿಟ್ರು, ಅಷ್ಟೆಲ್ಲ ತುಳಸಿ ತರಬೇಕು. ಎಷ್ಟು ಟೆನ್ಷನ್ ಇದು. ಫ್ರೆಂಡನ್ನು ಕರೆದ್ಬಿಟ್ರೆ ಸ್ನಾನ ಮಾಡಿ ಚಹಾ ಕೊಟ್ಟರು ಕುಡಿತಾನೆ, ಸ್ನಾನ ಮಾಡದೆ ಕೊಟ್ಟರು ಕುಡಿತಾನೆ. ಇವೇ 3/4 ಏನಂತಾರಲ್ಲ, ಚಡ್ಡಿ ಹಾಕೊಂಡು ಕೊಟ್ಟರು ಕುಡಿತಾನೆ, ಪ್ಯಾಂಟ್ ಹಾಕೊಂಡು ಕೊಟ್ಟರು ಕುಡಿತಾನೆ, ಸ್ಟೀಲಿನ ವಾಟರ್ದಾಗ ಕೊಟ್ಟರು ಕುಡಿತಾನೆ, ಪೇಪರ್ ಗ್ಲಾಸ್ನಾಗ ಕೊಟ್ಟರು ಕುಡಿತಾನೆ. ಯಾರು ಹಂಗೆ ಮಾಡಂಗಿಲ್ಲ. ಸುಮ್ಮನೆ ನಾನು ಕಲ್ಪನಾ ಹೇಳ್ತೇನೆ, ಕುಡಿದು ವಾಟರ್ದಾಗ ಹಾಕಿ ಕೊಟ್ಟರು ಕುಡಿದು ಬಿಡ್ತಾನೆ. ಗೊತ್ತೇನೋ ಅವ್ಗೆ ಚಾ ಸಿಕ್ಕರೆ ಸಾಕು. ಯಾವ್ದು ಈಸಿ? ಇವತ್ತಿಗೆ? ದೇವ್ರನ್ನ ಕರೆಯೋದು ಈಸಿಯಾ, ಗೆಳೆಯಂದ್ರೆ ಕರೆಯೋದು ಈಸಿಯಾ? ಸೊ ಹಾಗಾಗಿ ಇವತ್ತು ನಾವೆಲ್ಲ 5th ಜನರೇಷನ್ ಜನ ದೇವರನ್ನು ಕರೆದು ಇಷ್ಟ್ಯಾಕೆ ಲಗ ಹೊಡಿಬೇಕು? ಸೊ ನಾನು ದೇವ್ರನ್ನ ಕರೆಯೋದಿಲ್ಲ ಅಂತ ಬಾಯ್ಬಿಟ್ಟು ಯಾರೂ ಹೇಳೋದಿಲ್ಲ. ಆಟಿಟ್ಯೂಡ್, ಬಾಡಿ ಲ್ಯಾಂಗ್ವೇಜ್ ಆಗಿದೆ. ನಾವು ದೇವ್ರನ್ನ ಕರೆಯೋದಿಲ್ಲ. ನಾನು ನನ್ನ ಗೆಳೆಯಂದರು, ನನ್ನ ಪ್ರೀತಿ, ನನ್ನ ಅಂತಃಕರಣದವರು, ನನ್ನ ವಿಶ್ವಾಸಿಕರು, ಇವತ್ತು ಬಾರ್ಲಿ ಒಂದು ಸ್ವಲ್ಪ ತೊಗೊಳ್ಳೋಣ, ನಡಿ ಮಜಾ ಮಾಡು. ದೇವ್ರ್ಯಾಕೆ ಕರೀತಾರೆ ಹಾಗೆಲ್ಲ ಕುಡಿಲಿಕ್ಕೆ? ಸಿಗರೇಟ್ ಸೇದಲಿಕ್ಕೆ ಯಾಕೆ ಕರೀತಾನೆ ದೇವ್ರ? ಅವನು ನಮ್ಮ ಜೊತೆ ಸೇರ್ತಾನೆ ಯಾಕೆ? ಅವನು ಎರಡೂ ಮಾಡುವುದಿಲ್ಲ. ಹಾಗಾಗಿ ಹಾಗೆಲ್ಲ ಸಜ್ಜನರು ಮೀನ್ಸ್ ನನ್ನನ್ನು ನಾವು ಫ್ರೆಂಡ್ ಯಾರು ಮಾಡ್ಕೊಂಡೇವೆ ಅವ್ರ ಬಗ್ಗೆ ನಾವು ಸ್ವಲ್ಪ ವಿಚಾರ ಮಾಡೋಣ. ಇವನಿಂದ ಧರ್ಮ ಮಾರ್ಗದೊಳಗೆ ನನಗೆಷ್ಟು ಲಾಭ ಆಗ್ಯದ. ಸೊ ಹಾಗಾದ್ರೆ ಇವನು ನನ್ನ ಗೆಳೆಯನಾಗಿ ಇರಲಿ. ನನ್ನಿಂದ ಇವನಿಗೆ ಏನು ಧರ್ಮ ಮಾರ್ಗದಲ್ಲಿ ಲಾಭವಾಗಿದೆ, ಹಾಗಿದ್ರೆ ನಾನು ಇವನು ಗೆಳೆಯನಾಗಿರ್ತೇನೆ. ಇಲ್ಲದೆ ನಾನು ಅವಾಯ್ಡ್ ಮಾಡ್ತೇನೆ. ಬೇಡ. ನನ್ನಿಂದ ಧರ್ಮ ಮಾರ್ಗಕ್ಕೆ ಯಾರಿಗೆ ಲಾಭವಿದೆ, ಯಾರಿಂದ ನನಗೆ ಧರ್ಮ ಮಾರ್ಗದೊಳಗೆ ಲಾಭವಿದೆ, ಅವರು ನನಗೆ ಮಿತ್ರರಾಗಿ ಬರಲಿ. ಅಂತಹ ಸಜ್ಜನರ ಸಹವಾಸವನ್ನು ಮೇಧ್ಯ ಇವತ್ತು ನೀವು ನನಗೆ ದಯಪಾಲಿಸಿ ವರದೇಂದ್ರನೇ. ಅವರಲ್ಲಿ ಪ್ರಾರ್ಥನೆ. ಇವತ್ತು ವರದೇಂದ್ರರು ನಮಗೆ ಪ್ರೀತಿಯಿಂದ ಊಟಕ್ಕೆ ಕರೆದಿದ್ದಾರೆ. ವರದೇಂದ್ರರು ಇವತ್ತು ನಮಗೆ ಊಟಕ್ಕೆ ಕರೆದಿದ್ದಾರೆ. ಊಟಕ್ಕೆ ಕರೆದಾರೆ ಅಂತಂದ್ರೆ ಎಷ್ಟು ಕರುಣೆ ಗೊತ್ತಾ? ನಾವು ನಮಸ್ಕಾರ ಮಾಡುವಾಗ ಎಲ್ಲ ಕರುಣೆಗಳನ್ನು ನೆನೆಸ್ಬೇಕು. ನಮ್ಮ ಮನೆಗೆ ನಾವು ಊಟಕ್ಕೆ ಕರಿತೇವೆ ಯಾರಿಗಾದ್ರೂ, ಒಂದು ಕಾರ್ಯಕ್ರಮ, ಸತ್ಯನಾರಾಯಣ ಪೂಜಾ, ಹೋಮಾನೋಮ, ವಾಸ್ತುಶಾಂತಿ, ಮದುವೆ ಏನೋ ಕರಿತೇವೆ. ಕರೆದಾಗ ಫಸ್ಟ್ ಟೈಮ್ ಮಾಡ್ತಿರ್ತಾರೆ ಈಗಿನವರೆಲ್ಲ. ಮೊದಲಿನ ಮಂದಿ ಎಲ್ಲ ಬೈಬರ್ತ್ ಕಾರ್ಯಕ್ರಮ ಅತಿಥಿಗಳಿಗೆ ಊಟಕ್ಕೆ ಹಾಕ್ತಿದ್ರು, ಅವ್ರಿಗೆ ಟೆನ್ಷನ್ ಇರೋದಿಲ್ಲ. ಈ ನಮ್ಮಂಥ ಹುಚ್ಚ ಜನರು ಲೀಸ್ಟ್ ಮಾಡ್ತೀವಿ ಎಲ್ಲ ಲೀಸ್ಟ್ ಮಾಡಿ ಒಂದು 400 ಮಂದಿ ಲೀಸ್ಟ್ ಮಾಡಿಬಿಡ್ತೀವಿ. ಅಡಿಗೆ ಅವ್ನು ಬರ್ತಾನೆ, ಹೇಳ್ತಾನೆ ಒಬ್ಬೊಬ್ಬರಿಗೆ 300 ರೂಪಾಯಿ ಅಂದ. ಅವನು 300 × 400 ಶುರು ಆಯ್ತು ಜರಡಿ ಹಿಡಿಲಿಕ್ಕೆ. ಕುಟುಂಬಕ್ಕೊಬ್ರಿಗೆ ಕರೆಣು, ಅವ್ರಿಗೆ ಯಾಕ, ಇವ್ರಿಗೆ ಯಾಕ, ಅದು ಯಾಕ, ಇದು ಯಾಕ, ಅವ್ರು ನಮಗೆ ಕರೆದಾರೇನೋ, ಎಲ್ಲದಕ್ಕೂ ಕರೀತಾರೇನೋ, ಹಾಗಾದ್ರೆ ನಾವು ಇನ್ನೊಂದು ಕರೆಯೋಣ ಅಂತ ಹೇಳಿ ಜರಡಿ ಹಿಡಿದು 400 ಜನರ ಲೀಸ್ಟ್ ಎಲ್ಲಿಗೆ ಬರುತ್ತೆ? ಒಂದು 20 ಜನರಿಗೆ ಬಂದು ಹಿಡಿತಂತೆ. ಆ 20 ಜನರು ಯಾರಾಗಿರ್ತಾರೆ ಅಂತಂದ್ರೆ ಒಂದು 15 ಮಂದಿ ಹೆಂಡತಿ ಮಂದಿ ಕಡೆಗೆ, ಒಂದು 5 ಮಂದಿ ಗಂಡನ ಕಡೆಗೆ, ಸಾರ್ಟ್ ಔಟ್ ಅಲ್ಲಿ ಮುಗಿದದ್ದು. ಅಂದ್ರೆ ಇದು ಯಾಕೆಂತಂದ್ರೆ ಅವರೆಲ್ಲರೂ ಏನಾದ್ರು, ನಾ 20 ಮಂದಿ ಕರೆದಿನಂದ್ರೆ ಏನಾಯ್ತು, ಅವರಷ್ಟು ನನಗೆ ಆತ್ಮೀಯರು, ಅಂತಃಕರಣದವರು, ವಿಶ್ವಾಸಿಕರು, ನನಗೆ ಪ್ರೀತಿಯ ಬಳಗದವರು. ಆದ್ರಿಂದ ಅವ್ರಿಗೆ ಅಷ್ಟು ಕರೆದೇನೆ. ಹಾಗೆ ನಾವೊಂದು ಕ್ಯಾಲ್ಕುಲೇಟ್ ಮಾಡಿದಾಗ ವರದೇಂದ್ರ ರಾಯರ ಭಕ್ತ ವೃಂದ ಎಷ್ಟಿದೆ ಜಗತ್ತಿನೊಳಗೆ? ನಮ್ಮ ರಾಯಚೂರು ಜಿಲ್ಲಾದೊಳಗೆ ಎಷ್ಟಿದೆ? ಲಿಂಗಸ್ಗೂರು ತಾಲೂಕಿನೊಳಗೆ ಎಷ್ಟು ಜನ ಇದ್ದಾರೆ? ಅದರೊಳಗೆ ನೀ ಬಾ ಅಂತ 4 ಮಂದಿ ಕರೆದಾರೆ ಅಂತಂದ್ರೆ ನಾವು ವರದೇಂದ್ರಿಗೆ ಎಷ್ಟು ಬೇಕಾದವರಾಗಿದ್ದೇವೆ. ಅಂದಮೇಲೆ ವರದೇಂದ್ರ ನಮ್ಮ ಮೇಲೆ ಎಷ್ಟು ಕಾರುಣ್ಯ ತೋರಿದ್ದಾರೆ, ಎಷ್ಟು ದಯ ಮಾಡಿದ್ದಾರೆ, ಎಷ್ಟು ಅನುಗ್ರಹ ಮಾಡೋರಿದ್ದಾರೆ ಅಂತ ನೆನೆಸಿ ನಮಸ್ಕಾರ ಮಾಡಿದಾಗ ಮುಂದಿನ ಬಾರಿ ಕರೀತಾರೆ. ನಾವು ಬರೇ ತಿಂದುಂಡು ಹೋಗ್ಬಿಟ್ರೆ ಅವ್ರು ಏನ್ರಿ 300 ರೂಪಾಯಿ ಒಂದು ಎಲೆ ವಜ್ಜ ಆಗ್ತದೆ, ಬೇಡ ಸ್ವಲ್ಪ ಹಿಂದಿರುಗೋ ಮಾಡಿದ್ರು, ಚೂರು ನೀರು ಬಡಿಸಿದ್ರು, ನಮ್ಮ ಸಹಾಯಕ ಆಗ್ತಾರೆ, ಇವ್ರಿಗೆ ಕರೆಯೋಣ ಅಂತ ಕರಿತೇವೋ ಇಲ್ಲೋ? ಹಾಗೆ ನನ್ನ ಪ್ರದಕ್ಷಿಣೆ ಹಾಕ್ಯಾನ, ನನ್ನ ಮಹಿಮಾ ತಿಳ್ಕೊಂಡಾನ, ನನ್ನ ಕಾರುಣ್ಯ ಸ್ಮರಣ ಮಾಡಿದ್ದಾನೆ, ನನ್ನ ದಯ, ನನ್ನ ಉಪಕಾರವನ್ನು ನೆನೆಸಿದ್ದಾನೆ, ಹಾಗಾದ್ರೆ ನನ್ನವನಿದ್ದಾನೆ, ನೀನು ಪ್ರತಿ ವರ್ಷ ಬಾ ಅಂತ ಒಳಗೆ ಪ್ರೇರಣೆ ಮಾಡಿ ಕರೆಸಿಕೊಡ್ತಾರೆ. ಇದು ಕಾರುಣ್ಯವಲ್ವ?
ಈ ಕಾರುಣ್ಯವನ್ನು ನೆನೆಸಿದ್ದೇವೆ ನಮಸ್ಕಾರ ಮಾಡುವಾಗ. ನೆನೆಸೋಣ, ದಿವ್ಯ ಅನುಭೂತಿ ಆಗುತ್ತೆ, ದಿವ್ಯ ಅನುಗ್ರಹವಾಗತ್ತೆ. ಕೊನೆಗೆ ಒಂದು ಮಾತನ್ನು ಹೇಳ್ತಾರೆ, ಸಮಯವಾಯಿತು ಸಾಕನ್ನೋರಿಗೆ ಹೇಳ್ತೇನೆ, ಯಾಕಂದ್ರೆ ಇಲ್ಲೆಲ್ಲ ಟೈಮ್ ತುಂಬ ಇದೆ. ತ್ವತ್ಪಾದ ಪದ್ಮಯುಗಲಾಶ್ರಿತ ಸಜ್ಜನಾನಾಂ ವರದೇಂದ್ರ ರಾಯರ ಪಾದಾರವಿಂದಗಳನ್ನು ಚೆನ್ನಾಗಿ ಆಶ್ರಯ ಮಾಡಿಕೊಂಡ, ಗಟ್ಟಿಯಾಗಿ ಹಿಡಿದ ಯಾವ ಸಜ್ಜನರಿದ್ದಾರೆ ಆ ಸಜ್ಜನರಿಗೆ ಏನಪ್ಪ ಲಾಭ? ಏನ್ ಲಾಭವಿದೆ? ಆನಂದ ತೀರ್ಥ ಗುರುರಾಟ್ಸು ಕೃಪಾಂತ ನೋತಿ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಪರಮಕಾರುಣ್ಯವನ್ನು ಮಾಡಿ, ಕೃಪೆಯನ್ನು ಮಾಡಿ ತತ್ವಜ್ಞಾನವನ್ನು ದಯಪಾಲಿಸ್ತಾರೆ. ಮೊದಲನೇ, ರಾಘವೇಂದ್ರ ಗುರುರಪ್ಯತಿ ತೋಷಮೇತಿ. ರಾಘವೇಂದ್ರ ಗುರುಗಳು, ರಾಯರು ಬಹಳ ಸಂತೋಷ ಪಡ್ತಾರೆ. ವರದೇಂದ್ರ ಹತ್ರ ಹೋಗಿ ಅಲ್ಲ, ಸಾಕು, ಉದ್ಧಾರ ಆಯ್ತು, ಹೋಗು. ಹಾಗಾದ್ರೆ ನಾವು ಬಂದ್ಬಿಟ್ಟಿವಿ, ಉದ್ಧಾರವಾಯ್ತು ನಮ್ಮದು. ಹಾಗಿಲ್ಲಲ್ಲ, ಪ್ರತಿ ವರ್ಷ ಬರ್ತಾ ಇದ್ದೇವೆ. ಅಂದರೆ ಅದರ ಲಾಭ ಹೇಗೆ ಅಂತಂದರೆ, ಹೇಗೆ ಎಲ್ಲಿ ಇನ್ವೆಸ್ಟ್ ಮಾಡುವುದರಿಂದ ನಮಗೆ ಹೆಚ್ಚು ಲಾಭವಾಗತ್ತೆ. ಲಾಭವಾಗುವಲ್ಲಿ ನಾವು ಇನ್ವೆಸ್ಟ್ ಮಾಡಿದಾಗ ಇನ್ವೆಸ್ಟ್ ಮಾಡಿದ್ದು ಸಾರ್ಥಕ. ನಾವು ಇನ್ವೆಸ್ಟ್ ಮಾಡಿದೆ ಕಳ್ಕೊಂಡೆ ಬಿಟ್ಟೆ ಅಂದ್ರೆ ಅದು ಸಾರ್ಥಕವಲ್ಲ. ಸೊ ಹಾಗೆ ವರದೇಂದ್ರ ಹತ್ರ ಬಂದಿದ್ದೇವೆ, ಇದರ ಅರ್ಥವೇನು ಅಂತಂದರೆ, ನನಗೆ ಶ್ರೀಮದಾಚಾರ್ಯರ ಶಾಸ್ತ್ರದೊಳಗೆ 1-2 ಅಕ್ಷರ 4-8 ಅಕ್ಷರ ಜ್ಞಾನದ ಹೆಚ್ಚು ತತ್ವಜ್ಞಾನ ಆಗಿರಬೇಕು. ಆಗಿಲ್ಲ ಅಂದ್ರೆ ಬಂದದ್ದು ವೇಸ್ಟ್. ಯಾಕೆ? ಅವ್ರು ಕೊಡೋದಿದು. ಅವ್ರ ಹತ್ರ ಬಂದಿದ್ದೇವೆ ಅಂತಂದ್ರೆ ರಾಯರಿಗೆ ಅತ್ಯಂತ ಅತ್ಯಂತ ಪ್ರಿಯವಾದದ್ದು ಶ್ರೀಮದಾಚಾರ್ಯರ ಶಾಸ್ತ್ರದ ಅಧ್ಯಯನ. ಅದರೊಳಗೆ ನಮಗೆ ಆಸಕ್ತಿ, ಅಭಿರುಚಿ ಹುಟ್ಟಿತ್ತು ಅಂತಂದ್ರೆ ಇಲ್ಲಿ ಬಂದು ಸಾರ್ಥಕ, ದಿವ್ಯವಾದ ಸಾರ್ಥಕ. ಎಷ್ಟಿತ್ತು ರಾಯರಿಗೆ ಅಂತಂದ್ರೆ, ನಿತ್ಯ ನಾವೆಲ್ಲ ರಾಯರ ಸ್ತೋತ್ರ ಪಾರಾಯಣ ಮಾಡುವವರು. ನಮ್ಮ ಕೈಯೊಳಗೆ ಮೊಬೈಲ್ಗಳು ಎಷ್ಟು ಸೌದೋಗಿವೆ, ನಮ್ಮ ಚಪ್ಪಲ್ಗಳು ಎಷ್ಟು ಸೌದೋಗಿವೆ, ನಮ್ಮ ಊಟ ಮಡಿ, ಧೋತ್ರ, ಶರ್ಟು, ಪ್ಯಾಂಟುಗಳು ಎಷ್ಟು ಸೌದೋಗಿವೆ. ಹಂಗೆ ಎಲ್ಲರಿಗೂ ಸವಿತವೆ, ರೈಟ್? ಯಾಕೆಂದ್ರೆ ಬಳಸಿ ಬಳಸಿ ಸವಿತದೆ. ಹಾಗೆ ರಾಯರ ಹತ್ರ ಏನಾದರೂ ಸೌದಿದ್ವೇನು? ಏನಾದರೂ ಸೌದಿತ್ತೇನು? ಅವರು ಒಬ್ರು ನಮ್ಮಾಗೆ ಅಲ್ಲ, ದೇವತೆಗಳ ಅವತಾರವಿರಲಿ, ದೇಹಾಂತರ ಮನುಷ್ಯರದ ಇದೆ ಅಲ್ಲ, ನಮ್ಮಾಗೆ ಅವರೊಬ್ರು. ಆಮೇಲೆ ಅವ್ರದ್ದು ಏನಾದರೂ ಸೌದಿತ್ತೇನೋ? ಸೌದಿತ್ತೋ ಇಲ್ಲ? ಕೆಲವರು ಸೌದಿತ್ತು ಅಂತ ಹೇಳಿ ಟೆನ್ಷನ್ ಆಗತ್ತೆ, ಓ ಅದೊಂದು ನ್ಯೂನತಾ ಅಂತ ಹೇಳಂತ. ಸೌದಿತ್ತು, ನೀನು ಯಾವನು ಹೇಳೋ ನನಗೆ ಕೇಳಬೇಡ್ರಿ. ಅಪ್ಪಣ್ಣಾಚಾರ್ಯ ಹೇಳ್ತಾರೆ. ಅಪ್ಪಣ್ಣಾಚಾರ್ಯ ಯಾರು? ಅಪ್ಪಣ್ಣಾಚಾರ್ಯರು ರಾಯರ ಶಿಷ್ಯರು. ಏನು ಹೇಳ್ತಾರೆ? ತ್ವತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚ. ಭಗವಂತನ ಪಾದಾರವಿಂದಗಳನ್ನು ಕೊಂಡಾಡಿ ಕೊಂಡಾಡಿ ಪಾಠ ಪ್ರವಚನ ಮಾಡಿ, ವಾಕ್ಯಾರ್ಥಗಳನ್ನು ಮಾಡಿ, ಗ್ರಂಥಗಳನ್ನು ಮಾಡಿ, ನಿರಂತರ ಸ್ತೋತ್ರ ಮಾಡಿ ಮಾಡಿ ಏನಾಗಿತ್ತು ಅಂದ್ರೆ ನಾಲಿಗೆ ಸೌದೋಗಿತ್ತಂತೆ. ಏನಾಗಿತ್ತು? ತತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚ ತತ್ತರೇಶರಂ ದುರಿತ ಕಾನನದ ಅವಭೂತಂ ಎಂಬುದಾಗಿ ಹೇಳ್ತಾರೆ. ಹಾಗೆ ಆ ಮಾರ್ಗದೊಳಗೆ ಇನ್ನೊಬ್ಬರ ದೋಷಗಳನ್ನು ಎಣಿಸಿ ನನ್ನ ನಾಲಿಗೆ ಸವಿಯೋದಲ್ಲ, ಇನ್ನೊಬ್ಬರ ಗುಣಗಳನ್ನು ಎಣಿಸಿ, ಶಾಸ್ತ್ರದ ಗುಣಗಳನ್ನು ಎಣಿಸಿ ರಾಯರ ಮಾರ್ಗದೊಳಗೆ ನಡೆದು ನನ್ನ ನಾಲಿಗೆ ಸವಿಯುವಂತಾಗಬೇಕು. ಅದು ರಾಯರಿಗೆ ಪರಮಾನುಗ್ರಹಕ್ಕೆ ಪಾತ್ರವಾಗುವಂತಹದ್ದು. ಭಾರಿ ಸುಂದರವಾಗಿ ಹೇಳ್ತಾರೆ. ತ್ವತ್ಪಾದ ಪದ್ಮ ಯುಗಲಾಶ್ರಿತ ಸಜ್ಜನಾನಂ ಆನಂದ ತೀರ್ಥ ಗುರುರಾಟ್ ಸುಕೃಪಾಂ ತನೋತಿ ರಾಘವೇಂದ್ರ ಗುರುರಪ್ಯತಿ ತೋಷಮೇತಿ ಮೌನೀಶ ದೇಹಿ ವರದೇಂದ್ರ ಕರಾವಲಂಬಂ. ದಾಸರಾಯರು ಮತ್ತೆ ಹೇಳ್ತಾರೆ, ಪರಮ ಕರುಣಿ ನಿಮ್ಮ ಚರಣ ಕಮಲ ಯುಗ ಕೆರಗಿ ಬೇಡುವೆ ವರವ ಎಮ್ಮನು ಪೊರೆಬ. ಪರಮ ಕರುಣಿ, ಎಷ್ಟು ಕಾರುಣ್ಯ ನಿಮ್ದು, ಎಷ್ಟು ಕಾರುಣ್ಯ ನಿಮ್ದು, ದಿವ್ಯವಾದ ಕರುಣಾಮೂರ್ತಿ. ಕಾರುಣ್ಯ ಎಲ್ಲಿರುತ್ತೆ ಅಂದರೆ, ತಪ್ಪು ಮಾಡಿದಾಗೆಲ್ಲ ಒಪ್ಪಿಕೊಳ್ತಾರಲ್ಲ, ಅಲ್ಲಿ ಕಾರುಣ್ಯ ಭಾಳ ಇರ್ತದೆ. ನಾವು ತಪ್ಪು ಮಾಡ್ತೇವೆ, ಎಷ್ಟು ತಪ್ಪು ಮಾಡ್ತೇವೆ ಅಂತಂದರೆ, ಭಾಗವತದಲ್ಲಿ ಒಂದು ಸುಂದರವಾದ ಮಾತು ಬರುತ್ತೆ. ಇಂದ್ರ ಸತ್ಯಭಾಮೆಯನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾನೆ. ಶ್ಲೋಕ ನೆನಪಾದ್ರೆ ಹೇಳ್ತೇನೆ.
ವಿಷಯ ಅಂತ ಹೇಳಿಬಿಡ್ತಾರೆ ಭಾಳ ಸುಂದರವಾಗಿ. ವತ್ಸೋ ಯಥ ತನುಭೃತ ಸಕೃತೇತ್ಯ ಮಾತರು ಯೂಢಸ್ಯ ಪಾನ ಸಮಯೇ ಕುರುತೆ ವಿರೋಧಂ. ಕೂಸು ಕರು ಹಾಲು ಕುಡಿಯುವಾಗ ಕೆಚ್ಚಲಕ್ಕೆ ಒದಿಯತ್ತೆ, ಕೆಚ್ಚಲಕ್ಕೆ ಗುದ್ದುತ್ತೆ ಚೆನ್ನಾಗಿ. ಈ ನನ್ನ ಮಗ ನನಗೆ ಗುದ್ದಿದಂತೆ ಹಾಲು ಕೊಡದೆ ಬಿಡುತ್ತದೆ ಏನದು? ಬಿಡುವುದಿಲ್ಲ. ಎಷ್ಟು ಗುದ್ದಿದರೂ ಅಷ್ಟು ಇನ್ನೂ ಹೆಚ್ಚು ಹಾಲು ಕೊಟ್ಟು ಅದನ್ನು ಹೇಗೆ ಸಂತೋಷ ಪಡಿಸುತ್ತಲ್ಲ, ಹಾಗೆ ತಪ್ಪುಗಳು ಮಾಡ್ತಾ ಇದ್ದೇವೆ ಎಂಡ್ಲೆಸ್ ಆದ ತಪ್ಪುಗಳನ್ನು ಮಾಡ್ತಾ ಇದ್ದೇನೆ. ಆದರೆ ಕರುಣೆ ಮಾಡಿ ಅನುಗ್ರಹವನ್ನು ಮಾಡ್ತೀರಾ? ಮಾಡ್ತಾರೆ. ನಾವು ಮಾಡುವುದಿಲ್ಲ. ಹೆಚ್ಚೇರಿಸಿ ಒಂದು ಕಪಾಳಿ ಕೊಡೋದು ಕರುಣೆ ಮಾಡು ಅಂತಂದ್ರೆ ಇನ್ನೆರಡು ಬಿಗಿದು ಬರ್ತೇವೆ ನಾವು. ಆದರೆ ಅವರು ದೊಡ್ಡವರು ಇದ್ದಾರೆ, ದೊಡ್ಡ ಸ್ಥಾನಕ್ಕೆ ಇದೆ, ಅವರು ಗುರುಗಳಾಗಿದ್ದಾರೆ, ಕರುಣೆ ಮಾಡ್ತಾರೆ. ಯಾವಾಗ ಮಾಡ್ತಾರೆ? ಒಪ್ಪಿದ ಬಳಿಕ ಅವಗುಣಗಳೆಣಿಸದೆ ತಿಮ್ಮಪ್ಪ ಸಲಹೋ ನೀನು. ಹೌದು ಸ್ವಾಮಿ, ಇಷ್ಟು ದಿನ ನಾನು ಸಂಧ್ಯಾ ವಂದನ ಮಾಡಿಲ್ಲ, ಧೈರ್ಯದಿಂದ ಹೇಳ್ತೇನೆ ವರದೇಂದ್ರರೇ, ನಾನು ಮಾಡಿಲ್ಲ, ನಾಳಿಂದ ನಾನು ಮಾಡ್ತೇನೆ, ಅನುಗ್ರಹವನ್ನು ಮಾಡಿ. ಇಷ್ಟು ದಿನ ನಾನು ದೇವರ ಪೂಜೆ ಮಾಡಿಲ್ಲ, ನಾಳಿಂದ ಮಾಡ್ತೇನೆ, ಅನುಗ್ರಹವನ್ನು ಮಾಡಿ. ಇಷ್ಟು ದಿನ ನಾನು ನನ್ನ ಮಕ್ಕಳಿಗೆ ಏನು ಇಂಥ ಸಾಧನ ಮಾರ್ಗದೊಳಗೆ ಆರ್ಡರ್ ಮಾಡಲಿಲ್ಲ, ನಾಳಿಂದ ಅವರಿಂದ ಮಾಡಿಸ್ತೇನೆ, ಸಂಧ್ಯಾವಂದನ ಮಾಡ್ತೇನೆ, ದೇವರ ಪೂಜೆಯನ್ನು ಮಾಡಿಸ್ತೇನೆ. ನಾನು ಕೈಯ ತೀರ್ಥ ಬಿತ್ತೋ ಮನೆಯೊಳಗೆ ಒಲಿ ಹೋಗ್ತದೆ, ಕೈಯ ತೀರ್ಥ ಬೀಳಲಿಲ್ಲ ಮನೆ ಹೊತ್ಸೋದಿಲ್ಲ ನಾಳಿಂದ ಅಂತ ಹಿಂದಿನ ತಪ್ಪನ್ನು ಒಪ್ಪಿಕೊಂಡು ನಾಳೆಯ ಸಂಕಲ್ಪವನ್ನು ವರದೇಂದ್ರ ಹತ್ರ ನಾವು ಮಾಡಿದರೆ ಅವರೇ ಫಲವಾಗಿ ನಮ್ಮ ಮನೆಯೊಳಗೆ ವರದೇಂದ್ರರು ನಿಲ್ತಾರೆ, ಬರ್ತಾರೆ, ಓಡಿ ಬರ್ತಾರೆ, ಧರ್ಮ ಮಾಡಿಸ್ತಾರೆ ಧರ್ಮ. ಇದು ವರದೇಂದ್ರ ಯತಿ ಚಕ್ರವರ್ತಿ ವರ್ಣಿಸುವೆನು ನಿಮ್ಮಯ ಕೀರ್ತಿ ಅನ್ನುವಂಥ ಹಾಡಿನೊಳಗೆ ದಾಸರಾಯರು ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ. ವರದೇಂದ್ರ ತೀರ್ಥರ ಪದಧ್ಯಾನ ಮುಕ್ತಿಗೆ ಸೋಪಾನ. ಏನು ಬೇಡ, 10 ನಿಮಿಷ ಕೂಡೋಣ, ನಮಗೆಲ್ಲರಿಗೂ ಸಮಯವಿದೆ. ವರದೇಂದ್ರ ಮುಂದೆ ಕೂಡೋಣ. ಶ್ರೀ ವರದೇಂದ್ರ ಗುರುಭ್ಯೋ ನಮಃ, ಶ್ರೀ ವರದೇಂದ್ರ ಗುರುಭ್ಯೋ ನಮಃ, ಶ್ರೀ ವರದೇಂದ್ರ ಗುರುಭ್ಯೋ ನಮಃ, ಶ್ರೀ ವರದೇಂದ್ರ ಗುರುಭ್ಯೋ ನಮಃ. ಅಲ್ಲಿ ಊಟದ ಕಡೆಗೆ ಕಣ್ಣು ಬೇಡ, ಮನಸ್ಸು ಬೇಡ, ಊರಿನ ಕಡೆಗೆ ಬೇಡ, ಅಲ್ಲಿ ಬೇಡ, ಇಲ್ಲಿ ಬೇಡ, ಎಲ್ಲೂ ಬೇಡ. ವರದೇಂದ್ರ ವೃಂದಾವನವನ್ನು ನೋಡ್ತಾ ಹೇಳೋಣ. ಯಾಕೆ ಉದ್ಧಾರ ಮಾಡೋದಿಲ್ಲ ನಮಗವ್ರು? ಯಾಕೆ ಮಾಡೋದಿಲ್ಲ? ನೋಡೇ ಬೇಡೋಣ, ಚಾಲೆಂಜ್. ಇದು ವರದೇಂದ್ರರ ಕಾರುಣ್ಯ. ಬೆಂದೆನೋ ಭವದೊಳು ತಂದೆ ನೀ ಬಹು ತೊರೆಗಿಂದ ಕೈಪಿಡಿಯಯ್ಯ ಮಂದಮತಿಯನ್ನು ಉದ್ಧರಿಸುವ ಭವ ಸಂಸಾರ ಸಾಗರದೊಳಗೆ ಬೆಂದು ಹೋಗಿದ್ದೇನೆ ನಾನು. ಬಿಲಿ 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 ಒದ್ದಾಡಿ ಹೋಗಿದ್ದೇನೆ ನಾನು. ನೀರಿನಿಂದ ಹೊರಗೆ ತೆಗೆದ ಮೀನ ಹೇಗೆ ಒದ್ದಾಡಬೇಕಲ್ಲ ಹಾಗೆ ಒದ್ದಾಡ್ತಾ ಇದ್ದೇನೆ ನಾನು. ಆದರೂ ಸುಖವಾಗಿದ್ದೇನಲ್ಲ ಅಂತ ನಮಗೆ ಇವತ್ತೆಲ್ಲ ಫೀಲ್ ಇದೆ. ನಾವು ಹೇಗಿದ್ದೇವೆ ಅದು ಸುಖವಾಗಿದ್ದೇವೆ ಅಂತೇಳಿ ಸಣ್ಣ ದೃಷ್ಟಾಂತ ಕೊಡ್ತೇನೆ, ಯಾರು ತಪ್ಪು ತಿಳ್ಕೋಬಾರದು. ಆನೆ ಗೊತ್ತಲ್ಲ, ಆನೆಗೆ ಕನಿಷ್ಠ ಒಂದು 500-600 ಲೀಟರ್ ನೀರು ಹಾಕ್ತಾರೆ, ಚಿಕ್ಕುತ್ತಾರೆ, ಪಾಲಿಶ್ ಮಾಡ್ತಾರೆ, ಮೀರಿ ಕರಿ ಆನೆ ಮಿರಿ ಮಿಂಚು ಹಾಗೆ ಮಾಡ್ತಾರೆ. ಅದು ಎಂಜಾಯ್ಮೆಂಟ್ ಮಾಡೋದೇ ಇಲ್ಲ, ಆನೆ ಖುಷಿ ಆಗೋದೇ ಇಲ್ಲ. ಆನೆಗೆ ಯಾವಾಗ ಖುಷಿ ಆಗತ್ತೆ ಅಂದ್ರೆ ಮತ್ತೆ ಅಲ್ಲಿ ಬಿದ್ದ ಬಣ್ಣ ಮೈ ಮೇಲೆ ಹಾಕೊಂಡ್ರೆ ಆನಂದ ಅದಕ್ಕೆ. ಬೇಸ್ ಎಂಜಾಯ್ ಮಾಡುತ್ತೆ ಆಗ. ಈ ಕೆಲವು ಆಂಧ್ರದಾಗೆಲ್ಲ ಕೆಲವು ಎಮ್ಮಿಗಳನ್ನ ಭಾರಿ ಕನ್ನಡಿ ಹಾಗೆ ಮಿಂಚು ಹಾಗೆ ಮಾಡಿರ್ತಾರೆ, ತಿಕ್ಕಿ. ಅವಕ್ಕೆ ಅಲ್ಲೆಲ್ಲ ಖುಷಿ ಇಲ್ಲ, ಅವು ಕೆಸರ್ನಾಗ ಹೋಯ್ತಂತ ಸ್ವರೂಪಭೂತವಾದ ಆನಂದ ಅವ್ರು. ಯಾಕೆಂತಂದ್ರೆ ಅದಕ್ಕೆ ಸೆಟ್ ಆಗಿಬಿಟ್ಟಿದೆ, ಅದು ಆ ಕೆಸರಿಗೆ ಮಣ್ಣಿಗೆ ಅದು ಸೆಟ್ ಆಗಿಬಿಟ್ಟಿದೆ, ಅಲ್ಲೇ ಆನಂದ. ಆ ದುರವಸ್ಥೆ ಇವತ್ತು ನಮ್ಮದಾಗಿದೆ. ಇವತ್ತು 8ಕ್ಕೆ ಎತ್ತಿ ಸ್ನಾನ ಮಾಡಿದೆ, ಅಮ್ಮ ಟಿಫಿನ್ ಕೊಟ್ಲು, ತಿಂದೆ, ಸ್ಕೂಲಿಗೆ ಹೊಡೆದೆ, ಆನಂದ. 10 ಗಾಯತ್ರಿ ಜಪ ಮಾಡಿದ್ರೆ ಟೆನ್ಷನ್ ಅವನಿಗೆ. ಪ್ಲೀಸ್ ಆಗಬೇಡ. ನನ್ನ ಸಂಧ್ಯಾವಂದನ ಅದನ್ನೇ ಬರುತ್ತೆ. ನನ್ನ ಈ 45 ನಿಮಿಷದ ಉಪನ್ಯಾಸದೊಳಗೆ ಒಂದು 40 ಸಲ ಆದರೂ ಸಂಧ್ಯಾವಂದನ ದೇವರ ಪೂಜೆಯ ಬಗ್ಗೆ ನಾನು ಹೆಚ್ಚು ಹೇಳಿದ್ದೇನೆ. ಅದರಿಂದ ಯಾರಿಗೂ ಬೇಸರಿಕೆ ಆಗಿಲ್ಲ, ಇದು ನನಗೆ ಗೊತ್ತು. ಬೇಸರಿಕೆ ಆಗಿದ್ದರೆ ಮಾತ್ರ ದಯಮಾಡಿ ನಿಮ್ಮೆಲ್ಲರಿಗಿಂತ ಸಣ್ಣವನು ಕ್ಷಮ ಮಾಡಿ, ಕರುಣೆಯನ್ನು ಮಾಡಿ. ಇವನೇನಪ್ಪ ಬರೀ ಸಂಧ್ಯಾವಂದನ ಮಾಡು, ದೇವ್ರ ಪೂಜೆ ಮಾಡು ಅಂತ ಹೇಳಿದ ಅಂತ ತಿಳಿಬೇಡಿ. ಯಾರಾದರೂ ಒಬ್ಬರು ಸಂಧ್ಯಾವಂದನ ಮಾಡಿಬಿಟ್ರೆ ವರದೇಂದ್ರಿಗೆ ಬಹಳ ಖುಷಿ ಆಗತ್ತೆ. ಒಬ್ಬರು ದೇವರ ಪೂಜೆಗೆ ತೊಡಗಿ ಬಿಟ್ಟರೆ ಬಹಳ ಖುಷಿ ಆಗತ್ತೆ. ಇದು ಮಾತ್ರ ನಾನು ಗಟ್ಟಿಯಾಗಿ ನಂಬಿರುವಂಥದ್ದು. ಇದು ವರದೇಂದ್ರಿಗೆ ಅತ್ಯಂತ ಪ್ರಿಯವಾದದ್ದು. ಇದನ್ನೆಲ್ಲ ನಮ್ಮ ಹಿರಿಯರಲ್ಲಿ ನಾನು ಕಂಡಿದ್ದು. ನಮ್ಮ ಸುಳಾದಿ ಕುಪ್ಪೇರಾಯರು ಮತ್ತು ಇನ್ಯಾರು ಎಲ್ಲ ನನಗೆ ಮಾತಾಮಹ, ನಮ್ಮ ಮುತ್ಯಾಂದ್ರೆ ಆಗಬೇಕು, ಶಿರ್ವಾರ ರಾಮಾಚಾರ್ಯರು ನಮಗೆ ಮುತ್ತಜ್ಜ ಆಗಬೇಕು. ಅವರೆಲ್ಲರೂ ಇಲ್ಲಿ ಬಂದು ಏನಿಲ್ಲ, ಭಾರೀ ಕಷ್ಟ. ಇಲ್ಲಿರುವ ಅನೇಕ ಸೀಮಾಮವರಾಗಲಿ ಅಥವಾ ಗೋರೆಬಾಳ ಹನುಮಂತರಾಯರಾಗಲಿ ಅಥವಾ ಹಿಂದಿನ ದಾಸವರೆಣ್ಯರುಗಳಾಗಲಿ ಅವರಿಗೆ ತಿನ್ನಲಿಕ್ಕಿರಲಿಲ್ಲ, ಉಣ್ಲಿಕ್ಕಿರಲಿಲ್ಲ.
ಕಷ್ಟ ತುಂಬಿ ಇತ್ತು, ಕಷ್ಟ ತುಂಬಿ ಇತ್ತು. ನಮ್ಮ ಮುತ್ತೆಯವರು ಯಾವಾಗಲೂ ಒಂದು ಮಾತು ಹೇಳಬೇಕು, ಒಂದು ಮಾತನ್ನು ಯಾವಾಗಲೂ ಹೇಳ್ತಿದ್ರು ಅವರು, ನನಗೆ ದಾರಿದ್ರ್ಯ ಬರಲಿ, ಮನೆ ತುಂಬ ಸಂಸಾರವಿರಲಿ, ಕುಟುಂಬವಿರಲಿ, ನಿರಂತರವಾಗಿ ಅತಿಥಿಗಳು ಮನೆಗೆ ಬರ್ತಿರಲಿ. ಅದರೊಳಗೆ ಅವರು ಸುಖವನ್ನು ಕಂಡ್ರು, ಅದರೊಳಗೆ ಸುಖವನ್ನು ಕಂಡ್ರು. ಎಂದಿಗೂ ಕಡಿಮೆ ಆಗಲಿಲ್ಲ, ದೇವರು ಎಂದಿಗೂ ಕಡಿಮೆ ಮಾಡಲಿಲ್ಲ, ವೈಭವ ಕಿಂಚಿತ್ತು ನ್ಯೂನವಾಗಲಿಲ್ಲ. ಇವತ್ತು ನಮ್ಮ ಮನೆಯೊಳಗೆ ಒಬ್ಬರಿಗೆ ಊಟಕ್ಕೆ ಹಾಕುವುದಿಲ್ಲ ಅಂತಂದರೆ ನಮ್ಗೆ ನಮ್ಮ ಈ ಶ್ರೀಮಂತಿಕೆ ತೆಗೆದುಕೊಂಡು ಏನು ಮಾಡುವುದಿದೆ? ದೇವರಿಗೆ ಒಂದು ತಮ್ಮಿಗೆ ನೀರು ಹಾಕಂಗಿಲ್ಲ ಅಂತಂದ್ರೆ ನಮ್ಗೆ ಈ ಶ್ರೀಮಂತಿಗೆ, ಕೊಳಕು ಶ್ರೀಮಂತಿಗೆ ತೊಗೊಂಡು ಏನು ಮಾಡೋದಿದೆ? 3 ಸೌಟು ತತ್ಸವಿದ್ರವರೆಣ್ಯಂ ಭರ್ಗೋ ದೇವಸ್ಥಿತಿ ಮೈ ದ್ಯೋಯೋನ ಪ್ರಚೋದಯ ಅಂತ ಅರ್ಘ್ಯ ಕೊಡಲಿಲ್ಲ ಅಂತಂದರೆ ಏನು ಬಂತು ನಮ್ಮ ಈ ಮಟ್ಟದ ಶ್ರೀಮಂತಿಕೆ? ಆ ಹಿರಿಯರನ್ನು ನೋಡೋಣ, ಹಿರಿಯರ ಆದರ್ಶವನ್ನು ಪಾಲಿಸೋಣ. ವರದೇಂದ್ರ ನಮ್ಮ ಕೈ ಬಿಡುವುದಿಲ್ಲ, ಇದು ಅತ್ಯಂತ ನಿಶ್ಚಿತ, ಅತ್ಯಂತ ನಿಶ್ಚಿತ. ನಾನು ಆಗ ತಾನೇ ಹೇಳಿದ್ನಲ್ಲ, 8-10 ಮಕ್ಕಳಿದ್ದವರನ್ನೂ ಮದುವೆ ಮಾಡಿಕೊಟ್ಟಾರ ವರದೇಂದ್ರ. ಕುಟುಂಬದೊಳಗೆ 100, 20-30 ಜನ ಇದ್ದರೂ ಒಬ್ಬರನ್ನು ಉಪವಾಸಕ್ಕೆ ಹಾಕಿಲ್ಲ ವರದೇಂದ್ರು. ಇವತ್ತು ನಮ್ಮ ಕುಟುಂಬನೂ ಸಣ್ಣದು, ನಮ್ಮ ಸಂಸಾರನೂ ಸಣ್ಣದು, ನಮ್ಮ ಮನೆಯೂ ಸಣ್ಣದು, ನಮ್ಮ ಮನಸ್ಸು ಸಣ್ಣದು. ಇಷ್ಟು ಕ್ಷುದ್ರರಾದ ನಮಗೆ ಇಷ್ಟು ದೊಡ್ಡ ಕುಟುಂಬಕ್ಕೆ ಹಾಕಿದವರಿಗೆ ಹಾಕ್ಲಿಕ್ಕೆ ಆಗುವುದಿಲ್ವಾ? ಅಖಂಡವಾಗಿ ಹಾಕ್ತಾರೆ. ಧರ್ಮವನ್ನು ಮಾಡೋಣ, ಸಂಧ್ಯಾವಂದನವನ್ನು ಉಳಿಸ್ಕೊಳ್ಳೋಣ. ಮಕ್ಕಳು ಇವತ್ತು ಸಂಧ್ಯಾವಂದನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರೆ ಇನ್ನು 80 ವರ್ಷ ನಾವು ನಿಶ್ಚಿಂತ, ಅವನೊಬ್ಬರ ಧರ್ಮ ಉಳಿತದೆ ಅನ್ನುವ ಕಾನ್ಫಿಡೆಂಟ್ ನಮಗಿದೆ. ಆ ತರಹದಿಂದ ಧರ್ಮವನ್ನು ಉಳಿಸುವುದಕ್ಕಾಗಿ ನಿರಂತರ ನಿಮ್ಮೆಲ್ಲರ ಪ್ರಯತ್ನ ಸಾಗುವಂತೆ ವರದೇಂದ್ರ ನಮ್ಮಲ್ಲಿ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಈ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸಹೃತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ನಮ. ಶ್ರೀಕೃಷ್ಣಾರ್ಪಣಮಸ್ತು. ವಿಶೇಷವಾಗಿ ದಾಸರಾಯರ ವಂಶಸ್ಥರಾಗಿರ್ತಕ್ಕಂತಹ ನಮ್ಮ ಚಂದ್ರಕಾಂತ್ ಅವರು ಅಥವಾ ತಿಮ್ಮಣ್ಣವರಾಗಲಿ, ಅವರ ಕುಟುಂಬವಾಗಲಿ, ಬಹಳ ಕಷ್ಟಪಟ್ಟು, ಬಹಳ ಶ್ರಮಪಟ್ಟು ಮನೆಗೆ ಹೋಗಿ 100-200 ರೂಪಾಯಿ ಸಂಗ್ರಹವನ್ನು ಮಾಡಿಕೊಂಡು ಬಂದು ಇಷ್ಟೆಲ್ಲ ಸಾವಿರಾರು ಜನರಿಗೆ 3 ದಿನಗಳ ಕಾಲ ಏನಂತಾರೆ ವೈಭವದಿಂದ ಅನುಕೂಲವನ್ನು ಮಾಡಿಕೊಡ್ತಾರೆ. ಊಟಕ್ಕೆ ಹಾಕ್ತಾರೆ, ಇರ್ಲಿಕ್ಕೆ ಅನುಕೂಲ ಮಾಡ್ತಾರೆ, ವಸತಿಗೆ ಅನುಕೂಲ ಮಾಡ್ತಾರೆ. ಪ್ರವಚನದಲ್ಲಿ ಹೇಳಬಾರ್ದು, ಟಾಯ್ಲೆಟ್ ಬಾತ್ರೂಮ್ದಿಂದ ಹಿಡ್ಕೊಂಡು ಇವತ್ತು ಎಲ್ಲವೂ ಕೂಡ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಇನ್ನೂ ವಿಶೇಷವಾದ ದಾಸರಾಯರು ಶಕ್ತಿಯನ್ನು ಕೊಡಲಿ, ಅನುಗ್ರಹವನ್ನು ಮಾಡಲಿ, ನಿರಂತರವಾಗಿ ವರದೇಂದ್ರ ಸೇವೆಯನ್ನು ಮಾಡಲಿ, ನಿರಂತರವಾಗಿ ಧರ್ಮಾಚರಣೆ, ದೇವರ ಪೂಜಾ ಅನುಷ್ಠಾನ ಅನುಸಂಧಾನ, ಇಲ್ಲಿಗೆ ಬರುವ ಅತಿಥಿ ಅಭ್ಯಾಗತರ ನಿರಂತರವಾದ ಸೇವೆಯನ್ನು ಮಾಡುವ ಸೌಭಾಗ್ಯವನ್ನು ದಾಸರಾಯರು ವಿಶೇಷ ರೀತಿಯಿಂದ ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇವತ್ತು ನೀವು ಎಲ್ಲರೂ ಕೂಡಿ ವರದೇಂದ್ರ ಹತ್ರ ಪ್ರತಿಜ್ಞೆಯನ್ನು ಮಾಡೋಣ. ನಾನು ಮುಂದಿನ ವರ್ಷ ಬರುವುದರೊಳಗೆ ನಾನು ಅಪ್ಡೇಟ್ ವರ್ಷನ್ ಆಗೇನೆ ಬರ್ತೇನೆ. 10 ಗಾಯತ್ರಿ ಜಪ ಮಾಡ್ತಿದ್ರೆ 100 ಮಾಡೋನಾಗ್ತೇನೆ, 100 ಮಾಡೋನಿದ್ರೆ 200, 500 ಮಾಡೋನಾಗ್ತೇನೆ. ಬರೇ ಸಂಧ್ಯಾವಂದನ ಮಾಡೋನಿದ್ರೆ ದೇವ್ರ ಪೂಜೆ ಮಾಡ್ತೇನೆ, ಏಕಾದಶಿ ಫಳಾರ ಮಾಡೋನಿದ್ರೆ ಏಕಾದಶಿ ಮಾಡ್ತೇನೆ. 100 ಸಾಕು. ಒಂದು ದೇವರ ಪೂಜೆ, ಇನ್ನೊಂದು ಸಂಧ್ಯಾವಂದನ, ಮತ್ತೊಂದು ಏಕಾದಶಿ ವ್ರತ. ಈ 3 ವಿಷಯದೊಳಗೆ ಉಪ್ಪಿಟ್ಟು ತಿಂತಿದ್ದರೆ ಜ್ಯೂಸ್ ಕುಡಿತೇನೆ, ಜ್ಯೂಸ್ ಕುಡಿತಿದ್ರೆ ನೀರು ಕುಡಿತೇನೆ, ನೀರು ಕುಡಿದು ಉಪವಾಸ ಮಾಡ್ತಿದ್ರೆ ನಿರಾಹಾರ ಮಾಡ್ತೇನೆ. ಅಂಶದೊಳಗಾದರೂ ನಾವು ಅಪ್ಡೇಟ್ ಆಗಿ ಬರೋಣ. ವರದೇಂದ್ರಾಯರಿಗೆ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ವಾದೇ ವಿಜಯಶೀಲಾಯ ವರದಾಯ ವರಾರ್ಥಿನಾಂ ವದಾನ್ಯ ಜನಸಿಂಹಾಯ ವರದೇಂದ್ರಾಯ ತೇ ನಮಃ. ಅನೇನ ಭಾವಿ ಪುಣ್ಯಂ ತದಾಪ್ನೋತು ಗುರುರ್ನಮಃ.